ಸ್ನೇಹಿತರೆ ನಮಸ್ಕಾರ. ನಾನು ರಂಗಸ್ವಾಮಿ ಎಲ್ಸಿ ವಿಜಿಪಥ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು KPSCಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು KEಯ ಗ್ರೂಪ್ ಸಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಇರುವ ಪಠ್ಯಕ್ರಮವನ್ನು ಒಂದೊಂದೇ ಟಾಪಿಕ್ ವೈಸು ತಮಗೆ ವಿಡಿಯೋಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಒಂದು ಸಂಸ್ಥೆಗಳ ಬಗ್ಗೆ ಇರುವ ಟಾಪಿಕ್ಕು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಸಹಕಾರಿ ಸಂಸ್ಥೆಗಳು ಅಂತ ಟಾಪಿಕ್ ಇದೆ ನಿಮಗಲ್ಲಿ ಸಿಲೆಬಸ್ನಲ್ಲಿ. ಸೊ ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ತಮ್ಗೆ ಈಗಾಗಲೇ ಗೊತ್ತಿರುವಂತೆ ನಮ್ಮ ವಿಜಿಭವ ಮತ್ತು ವಿಜಿಪಥ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆದರೆ ಹೆಚ್ಚು ವಿಡಿಯೋಗಳು ತಮಗೆ ಸಿಗ್ತಾ ಹೋಗ್ತವೆ. ಸೊ ಭಾರತ ಒಂದು ಗ್ರಾಮೀಣ ದೇಶ, ಗ್ರಾಮೀಣ ಪ್ರದೇಶಗಳ ದೇಶ, ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳ ದೇಶ, ಶೇಕಡ 70ರಷ್ಟು ಜನರು ಗ್ರಾಮೀಣ ಪ್ರದೇಶದಲ್ಲಿರುವ ದೇಶ. ಸೊ ಈ ಪ್ರದೇಶಗಳ ಅಭಿವೃದ್ಧಿಯಾಗದೆ ದೇಶ ಅಭಿವೃದ್ಧಿ ಸಾಧ್ಯವಿಲ್ಲ. ಈ ಪ್ರದೇಶಗಳ ಪ್ರಗತಿಯಾಗದೆ ದೇಶದ ಪ್ರಗತಿ ಸಾಧ್ಯವಿಲ್ಲ. ಈ ಪ್ರದೇಶದಲ್ಲಿ GDP ಜಾಸ್ತಿ ಆಗದೆ ದೇಶದ GDP ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಒಂದು ಕಾನ್ಸೆಪ್ಟು. ಮತ್ತು ಈ ಪ್ರದೇಶಗಳಿಗಾಗಿ ಇರುವಂಥ ಪಂಚಾಯತ್ ರಾಜ್ ಸಂಸ್ಥೆಗಳು, ಈ ಎರಡೂ ಸಿಲೆಬಸ್ಸನ್ನು ಇದರಲ್ಲಿ ಇದೆ. ಸೊ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ತಾ ಹೋಗೋಣ. ಒಂದು ಔಟ್ಲೈನ್ ಫ್ರೇಮ್ವರ್ಕ್ ಕೊಡೋ ಪ್ರಯತ್ನವನ್ನು ನಿಮಗೆ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ. ಏಕೆಂದರೆ ನಿಮಗೆ ಪ್ರತಿ ವಿಂಗಲ್ಲೂ ಒಂದು 4ರಿಂದ 5 ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರ್ತದೆ. ಮ್ಯಾಕ್ಸಿಮಮು ಬರ್ಬೋದು, ಮಿನಿಮಮ್ ಇಷ್ಟು ಪ್ರಶ್ನೆಗಳು ಬರ್ತದೆ. ಹಾಗಿದು ವೈಡ್ ಇರೋದ್ರಿಂದ ಸ್ವಲ್ಪ ನಿಮಗೊಂದು ಔಟ್ಲೈನ್ ಕೊಡುವ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಸೊ ಒಂದು ಇಂಟ್ರೊಡಕ್ಷನ್ ಆಗಿ ತಿಳ್ಕೊಳ್ತಾ ಹೋದರೆ, ಒಂದು ಭಾರತ ದೇಶ 32 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂಥ ಭಾರತ ದೇಶದಲ್ಲಿ ಒಂದು ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ, ಭಾರತ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ 6,65,482 ನೋಟಿಫೈಡ್ ಹಳ್ಳಿಗಳು ಇದ್ದಾವೆ. ಇದರ ಜೊತೆಗೆ ಬೇರೆ ಸ್ವಲ್ಪ ಅನ್ನೋಟಿಫೈಡ್ ಹಳ್ಳಿಗಳು, ಆಮ್ಲೆಟ್ ವಿಲೇಜ್ಗಳು ಇರ್ಬೋದು. ಇದು ಅಧಿಕೃತವಾಗಿ ಒಂದು ಸರ್ಕಾರದಿಂದ ನೋಟಿಫೈಡ್ ಆದಂಥ ವಿಲೇಜ್ಗಳು ಇಷ್ಟಿದ್ದಾವೆ. 766 ಜಿಲ್ಲೆಗಳು ಪ್ರಸ್ತುತ ಭಾರತದಲ್ಲಿದ್ದಾವೆ. ಮತ್ತು 2,55,346 ಗ್ರಾಮ ಪಂಚಾಯತ್ಗಳು ಈಗ ಅಸ್ತಿತ್ವದಲ್ಲಿ ಇದ್ದಾವೆ ಪ್ರಸ್ತುತ. ಮತ್ತು ನಿಮಗೆಲ್ಲ ಗೊತ್ತಿರುವಾಗೆ 2011ರ ಸೆನ್ಸಸ್ ರಿಪೋರ್ಟ್ ಪ್ರಕಾರ 68.9 ಆಲ್ಮೋಸ್ಟ್ 70% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ. ಮತ್ತು ಈ ಗ್ರಾಮೀಣ ಪ್ರದೇಶದ ಫೋಕಸ್ ಮಾಡ್ತಿರೋದ್ರಿಂದ ಈ ಗ್ರಾಮೀಣ ಪ್ರದೇಶವನ್ನು ಆಡಳಿತವನ್ನು ನೋಡಿಕೊಳ್ಳಿಕ್ಕೆ 3 ಹಂತದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಅಸ್ತಿತ್ವದಲ್ಲಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತ್ ಅಸ್ತಿತ್ವದಲ್ಲಿದೆ. ಸೊ ಇದಿಷ್ಟು ನಮ್ಮ ಒಂದು ಭಾರತ ಮಟ್ಟದಲ್ಲಿ. ಆದರೆ ನಮ್ಮ ಕರ್ನಾಟಕ ಮಟ್ಟದಲ್ಲಿ ನೀವು ಗಮನಿಸೋದಾದರೆ, ಕರ್ನಾಟಕದಲ್ಲಿ 27,028 ಹಳ್ಳಿಗಳು. ಸೊ ನಿಮಗೆ ಆಮ್ಲೆಟ್ ವಿಲೇಜ್ ಎಲ್ಲ ಸೇರಿ ಸುಮಾರು ಒಂದು 30,000 ವಿಲೇಜ್ಗಳು ಕರ್ನಾಟಕದಲ್ಲಿ ಬರ್ತದೆ. 31 ಜಿಲ್ಲೆಗಳು ಪ್ರಸ್ತುತ ಆಡಳಿತಾತ್ಮಕವಾಗಿ ಅಸ್ತಿತ್ವದಲ್ಲಿದ್ದಾವೆ. ಮತ್ತು 239 ತಾಲೂಕು ಪಂಚಾಯಿತಿಗಳು ಕರ್ನಾಟಕದಲ್ಲಿ ಈಗ ಕಾರ್ಯನಿರ್ವಹಿಸ್ತವೆ. ಮತ್ತು 5,954 ಗ್ರಾಮ ಪಂಚಾಯತ್ಗಳು ಕರ್ನಾಟಕದ ಈಗ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕೃತ ಮಾಹಿತಿಗಳ ಪ್ರಕಾರ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮತ್ತು ಕರ್ನಾಟಕದಲ್ಲೂ ಸುಮಾರು 70%, ಆಲ್ಮೋಸ್ಟ್ 70% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತು ದೇಶದಾದ್ಯಂತ ಏಕ ರೀತಿಯ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿರೋದ್ರಿಂದ 1993ರಿಂದ ಈಚೆಗೆ ಏಕ ರೀತಿಯ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿರೋದರಿಂದ ಕರ್ನಾಟಕದಲ್ಲೂ ಕೂಡ 3 ಟೈರ್ ಸಿಸ್ಟಮ್, ಅಂದರೆ 3 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇದೆ. ಇದಿಷ್ಟು ಒಂದು ಚಿತ್ರಣ. ಹೋಗಿ ಈಗ ನೋಡ್ತಾ ಬರೋಣ, ಗ್ರಾಮೀಣಾಭಿವೃದ್ಧಿ ಅಂದರೆ ಏನು, ಗ್ರಾಮೀಣಾಭಿವೃದ್ಧಿಯ ಡೆಫಿನಿಷನ್ ಏನು. ಸೊ 2 ಪದಗಳಲ್ಲಿ ಸೇರಿದೆ, ಗ್ರಾಮ ಮತ್ತು ಅಭಿವೃದ್ಧಿ. ಗ್ರಾಮೀಣ ಪ್ರದೇಶಗಳ ಒಂದು ಅಭಿವೃದ್ಧಿ ಅಂತೇಳಿ. ಸರಿಯಾಗಿದ್ದರೆ ಗ್ರಾಮೀಣ ಅಭಿವೃದ್ಧಿಯನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರ ಜೀವನ ಮಟ್ಟ ಮತ್ತು ಆರ್ಥಿಕ ಯೋಗಕ್ಷೇಮ, ವೆಲ್ಫೇರ್, ಎಕನಾಮಿಕ್ ವೆಲ್ಫೇರ್ನ ಸುಧಾರಿಸುವುದು ಅಥವಾ ಉತ್ತಮಪಡಿಸೋದು ಅಥವಾ ಹೆಚ್ಚು ಮಾಡೋದು, ಅವ್ರಿಗೆ ಒಂದು ಒಳ್ಳೆಯ ಒಂದು ಸ್ಟ್ಯಾಂಡ್ ಆಫ್ ಲಿವಿಂಗ್ ಮತ್ತು ಎಕನಾಮಿಕ್ ವೆಲ್ಫೇರ್ನ ಕೊಡುವಂಥ ಕೆಲಸವನ್ನು ಗ್ರಾಮೀಣ ಅಭಿವೃದ್ಧಿ ಅಂತೇಳಿ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು. ಗ್ರಾಮೀಣ ಪ್ರದೇಶದಲ್ಲಿ ಯಾರು ವಾಸ ಮಾಡ್ತಾರೋ ಆ ಜನರಿಗೆ ಉತ್ತಮ ರೀತಿಯ ಜೀವನ ಮತ್ತು ಆರ್ಥಿಕ ಸೌಕರ್ಯಗಳನ್ನ ಕೊಡುವ ಒಂದು ಕೆಲಸಕ್ಕೆ ಗ್ರಾಮೀಣಾಭಿವೃದ್ಧಿ ಅಂತ ಡಿಫೈನ್ ಮಾಡ್ಬೋದು. ಇಲ್ಲಿ ಪದಗಳು ಎರಡೇ ಆದ್ರೂ ಅದರ ವ್ಯಾಪ್ತಿ ಬಹಳ ವಿಶಾಲವಾದ ವ್ಯಾಪ್ತಿಯನ್ನು ಒಳಗೊಳ್ಳುತ್ತೆ. ಸೊ ಈ ಗ್ರಾಮೀಣಾಭಿವೃದ್ಧಿಯ ಅವಶ್ಯಕತೆ ಏನೇನು, ಯಾಕೆ ಅಭಿವೃದ್ಧಿ ಮಾಡಬೇಕು, ನಿಮಗಾಗಲೇ ಹೇಳಿದಾಗೆ ಅರೌಂಡ್ 70% ದೇಶದ ಜನರು ಆ ಪ್ರದೇಶಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ 70% ಜನ ವಾಸ ಮಾಡ್ತಾ ಇರೋದ್ರಿಂದ ಆ ಜನರಿಗಾಗಿ ಅಲ್ಲಿ ಬಡತನ ಹೆಚ್ಚಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಬಡತನವಿದೆ. ಬಡತನ ತೊಲಗಿಸ್ಬೇಕು ಅಂದರೆ ಅಲ್ಲಿ ಅಭಿವೃದ್ಧಿಯನ್ನು
ಅಥವಾ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಬೇಕು. ಮತ್ತು ಅಜ್ಞಾನ ಮತ್ತು ಈ ಅನಕ್ಷರತೆಯಿಂದ ಏನಾಗಿದೆ, ಅಜ್ಞಾನವೂ ಹೆಚ್ಚಿದೆ. ಅಜ್ಞಾನವನ್ನು ತೊಡಗಿಸ್ಬೇಕು ಅಂದರೆ ಅಭಿವೃದ್ಧಿಯ ಸ್ಪರ್ಶ ಆದಂತೆ ಜ್ಞಾನದ ವಿಕಾಸ ಅಲ್ಲಾಗ್ತದೆ. ಮತ್ತು ಅನಾರೋಗ್ಯಗಳ ಹೆಚ್ಚು ಸಂಖ್ಯೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕಂಡುಬರ್ತಾ ಇರ್ತದೆ. ಸೊ ಹಾಗಾಗಿ ಅದನ್ನು ತೊಲಗಿಸ್ಬೇಕು ಅಂದರೆ ಗ್ರಾಮೀಣ ಅಭಿವೃದ್ಧಿ ಅವಶ್ಯಕ. ಉತ್ತಮ ಒಂದು ಆಪರ್ಚುನಿಟೀಸ್, ಅವಕಾಶಗಳನ್ನ ಕೊಡಬೇಕು. ಮತ್ತು ಅಸಮಾನತೆ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಇರುವುದನ್ನು ತೊಲಗಿಸ್ಬೇಕು ಅಂದರೆ ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿಗೆ ಹೆಚ್ಚು ಕೈ ಜೋಡಿಸ್ಬೇಕು. ಒಂದು ಉನ್ನತ ಮಟ್ಟದ ಒಂದು ಜೀವನ ನಿರ್ವಹಣೆ, ಜೀವನವನ್ನು ಕೊಡೋ ಅವಶ್ಯಕತೆಯಿಂದ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಬೇಕು. ಭೂ ಸುಧಾರಣೆ, ಕೆಲವು ಮಂದಿ ಹತ್ರ ಒಂದು ಭೂಮಿಯ ಹಕ್ಕುತನ ಅವರದಲ್ಲಿರೋದ್ರಿಂದ ಪರ್ಯಾಯವಾಗಿ ಉದ್ಯೋಗ ಅವಕಾಶಗಳು, ಆರ್ಥಿಕ ಸೌಲಭ್ಯಗಳನ್ನ ಕೊಟ್ಟರೆ ಭೂಮಿ ಇಲ್ಲದವರು ಕೂಡ ಅವರು ಸಮಾನವಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಯಥೇಚ್ಛ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡ್ಕೋಬೇಕು ಅಂದರೆ ಈ ಗ್ರಾಮೀಣ ಅಭಿವೃದ್ಧಿ ಅತಿ ಅವಶ್ಯಕ. ದೇಶದ ಪ್ರಗತಿ ಕಾಣಬೇಕು ಅಂದರೆ ಗ್ರಾಮೀಣ ಪ್ರದೇಶದ ಪ್ರಗತಿ ಅತಿ ಅವಶ್ಯಕ. 30% ಜನ ಇರೋ ಪ್ರದೇಶಗಳೆಲ್ಲ ಅಭಿವೃದ್ಧಿಯಾಗಿ 70% ಜನ ಇರೋ ಪ್ರದೇಶ ಅಭಿವೃದ್ಧಿ ಆಗಿಲ್ಲ ಅಂದರೆ ಅದು ಆರ್ಥಿಕ ಅಭಿವೃದ್ಧಿ ಸಾಧನೆ ಆಗಲ್ಲ. ಹಾಗಾಗಿ ಎರಡೂ ಅತಿ ಅವಶ್ಯಕ. ಮತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ 2011 ಸೆನ್ಸಸ್ ಪ್ರಕಾರ 121 ಕೋಟಿ ಭಾರತದಲ್ಲಿ ಜನ ಇತ್ತು. ಅದರಲ್ಲಿ 70% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರೋದರಿಂದ ಇದು ಅತಿ ಅವಶ್ಯಕ. ಸೊ ಮತ್ತು ದೇಶದ ಜನಸಂಖ್ಯೆಯ 2/3 ಭಾಗ ಕೃಷಿಯನ್ನೇ ಜೀವಲಾಂಬಿತ ಮಾಡಿದ್ದಾರೆ. ಕೃಷಿ ಮಾಡುವ ಪ್ರದೇಶ ಬಹುಪಾಲು ಗ್ರಾಮೀಣ ಪ್ರದೇಶ ಆಗಿರ್ತದೆ. ಸೊ ಹಾಗಾಗಿ ಅದರ ಅಭಿವೃದ್ಧಿ ಬೇಕು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವ ಜನರ 1/3 ಭಾಗದಷ್ಟು ಇವತ್ತೂ ಕೂಡ ದೇ ಆರ್ ಪೂರ್ ಪೀಪಲ್ಸ್, ಬಡತನದಲ್ಲೇ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಗ್ರಾಮೀಣ ಅಭಿವೃದ್ಧಿಯ ಮೂಲಕ ಅವರನ್ನು ಬಡತನದಿಂದ ಮೇಲೆತ್ತುವ ಕೆಲಸವನ್ನು ಸರ್ಕಾರ ಮಾಡಬೇಕು. ಸೊ ಈ ಗ್ರಾಮೀಣ ಅಭಿವೃದ್ಧಿಯಿಂದ ಮೇಜರಾಗಿ ಏನಾಗುತ್ತೆ ಅಂದರೆ ಒಂದು ಉತ್ಪಾದಕತೆ, ಒಂದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಮತ್ತು ಅವರಿಂದ ಜೀವನ ಮಟ್ಟ ಹೆಚ್ಚಾಗಲಿಕ್ಕೆ ಅವಕಾಶ ಸಿಗ್ತದೆ. ಗ್ರಾಮೀಣ ಅಭಿವೃದ್ಧಿಯ ಅವಶ್ಯಕತೆಯ ಜೊತೆಗೆ ಆಬ್ಜೆಕ್ಟಿವ್ ಏನೇನು, ಗ್ರಾಮೀಣ ಅಭಿವೃದ್ಧಿ ಮಾಡೋದ್ರಿಂದ ಉದ್ದೇಶಗಳೇನೇನು ಅಂದರೆ ಗ್ರಾಮೀಣ ಜನರ ಉತ್ಪಾದಕತೆಯನ್ನು ಹೆಚ್ಚು ಮಾಡಬೇಕು, ಮತ್ತು ಅವರ ವೇತನ ಅಥವಾ ಕೂಲಿ ಗಳಿಕೆಯ ಪ್ರಮಾಣವನ್ನು ಹೆಚ್ಚು ಮಾಡಬೇಕು, ಮತ್ತು ತ್ವರಿತ ಉದ್ಯೋಗಗಳನ್ನ, ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನ ಅವ್ರಿಗೆ ಸಿಗುವಂತೆ ಮಾಡಬೇಕು. ನಿರುದ್ಯೋಗ ಏನು ಗ್ರಾಮೀಣ ಪ್ರದೇಶದಲ್ಲಿದೆ ಅದನ್ನು ನಿರ್ಮೂಲನೆ ಮಾಡುವ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು. ಹಿಂದುಳಿದ ಜನರ ಜೀವನ ಮಟ್ಟವನ್ನು ಹೆಚ್ಚಳೋದಕ್ಕೆ ಏನೇನು ಸೌಕರ್ಯ ಬೇಕು ಅದನ್ನು ಕೊಡಬೇಕು. ಮತ್ತು ಮೂಲಭೂತ ಅಗತ್ಯ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಮೂಲಭೂತ ಸೌಕರ್ಯಗಳಿಲ್ಲದ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಹಲವಾರು ಜನ ವಾಸ ಮಾಡ್ತಾ ಇದ್ದಾರೆ. ಸರಿಯಾದ ಮನೆ ಇಲ್ಲ, ರಸ್ತೆ ಇಲ್ಲ, ಅವರ ಮನೆ ಮುಂದೆ ಚರಂಡಿ ವ್ಯವಸ್ಥೆ ಇರಲ್ಲ, ಶಿಕ್ಷಣದ ಒಂದು ಸಮರ್ಪಕತೆ ಇರಲ್ಲ, ಈ ಥರ ಬೇಕಾದಂಥ ಮೂಲಭೂತ ಸೌಕರ್ಯಗಳಿರಲ್ಲ, ಆಸ್ಪತ್ರೆಯ ಒಂದು ಅವೈಲಬಿಲಿಟಿ ಹತ್ತಿರದಲ್ಲಿರಲ್ಲ. ಈ ರೀತಿ ಎಲ್ಲ ಇರ್ತದೆ. ಅದನ್ನು ಹೋಗಲಾಡಿಸ್ಬೇಕು. ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಮತ್ತು ಆರೋಗ್ಯವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಈ ಆಬ್ಜೆಕ್ಟಿವಿಂದ ಇದನ್ನು ಮಾಡಲಾಗ್ತದೆ. ಮತ್ತು ಶುದ್ಧ ಕುಡಿಯುವ ನೀರು, ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಕಾಯಿಲೆಗಳು ಬರ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಅಶುದ್ಧ ಕುಡಿಯುವ ನೀರಿನಿಂದ ಕುಡಿಯೋದ್ರಿಂದ ಹೆಚ್ಚು ಕಾಯಿಲೆಗಳು ಬರ್ತಾ ಇದ್ದಾವೆ. ಇದನ್ನು ತೊಡಗಿಸ್ಬೇಕು ಅಂದರೆ ಒಂದು ಅಶುದ್ಧ ಕುಡಿಯೋ ನೀರಿನಿಂದ ಕಾಯಿಲೆಗಳು ಬರ್ತದೆ. ಕಾಯಿಲೆ ಮಣ್ಣ ಪ್ರೊಡಕ್ಟಿವಿಟಿ ಮತ್ತು ಕುಟುಂಬ ಹಿಂದುಳಿತದೆ, ಆರ್ಥಿಕವಾಗಿ ಸೊರಗ್ತಾರೆ. ಹಾಗಾಗಿ ಅವ್ರಿಗೆ ಶುದ್ಧ ಕುಡಿಯೋ ನೀರು ಕೊಡಬೇಕು. ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು. ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಕೃಷಿ ಮತ್ತು ಸಂಬಂಧಿಸಿದ ವಲಯವನ್ನು ಅಭಿವೃದ್ಧಿ ಮಾಡಬೇಕು. ಗ್ರಾಮೀಣ ಜನರ ಉತ್ಪಾದಕತೆ ಮತ್ತು ಆದಾಯವನ್ನು ಹೆಚ್ಚಿಸಬೇಕು ಅನ್ನೋದು ಪ್ರಮುಖ ಉದ್ದೇಶ. ಸರಿ, ಇಷ್ಟು ಉದ್ದೇಶ ಇಟ್ಕೊಂಡ್ಮೇಲೆ ಹೇಗೆ ಆಬ್ಜೆಕ್ಟಿವ್ನ ಮೀಟ್ ಆಗ್ತಾರೆ ಅಂದರೆ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋದ್ರ ಮೂಲಕ, ಆ ಒಂದು ಜಾಗಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋದು, ಮಾನವ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸ್ಬೇಕು ಅಂದರೆ ಹ್ಯೂಮನ್ ರಿಸೋರ್ಸಾಗಿ ಕನ್ವರ್ಟ್ ಮಾಡಬೇಕು. ಅವ್ರನ್ನ ಭೂ ಸುಧಾರಣಾ ಕ್ರಮಗಳನ್ನ ಅಲ್ಲಿ ಜಾರಿಗೆ ತರೋದ್ರ ಮೂಲಕ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಭೂಮಿಯನ್ನು ಹೆಚ್ಚು ಇರುವಂಥ ಕಾನೂನುಗಳ ಮೂಲಕ ಅದನ್ನು ಸುಧಾರಣೆಯನ್ನು ಮಾಡೋದು, ಮತ್ತು ಬಡತನ ನಿರ್ಮೂಲನೆಯನ್ನು ಮಾಡಬೇಕು. ಬಡತನವೇ ಬಡವರ ಶತ್ರು. ಹಾಗಾಗಿ ಆ ಬಡತನವನ್ನು ತೊಲಗಿಸ್ಬೇಕು. ಅವ್ರಿಗೆ ಉದ್ಯೋಗ ಕೊಡಬೇಕು, ಆದಾಯ ಕೊಡಬೇಕು, ಮತ್ತು ಸ್ಥಿರತೆಯನ್ನು ಕೊಡಲಿಕ್ಕೆ ಏನು ಬೇಕು ಅದನ್ನು ಮಾಡಬೇಕು. ಮತ್ತು ಉತ್ಪಾದಕ ಸಂಪನ್ಮೂಲಗಳನ್ನು ಅಭಿವೃದ್ಧಿ ಮಾಡಬೇಕು. ಆ ಪ್ರದೇಶದಲ್ಲಿ ಆಹಾರ ಭದ್ರತೆ, ಅತಿ ಕಡು ಬಡತನದಲ್ಲಿರೋರಿಗೆ ಆಹಾರ ಅವಶ್ಯಕವಾಗಿ ಸಿಗುವಂತೆ ಮಾಡುವ ಪ್ರಕ್ರಿಯೆ, ಮತ್ತು ಗ್ರಾಮ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆಗಳು ಬೆಳೆಸೋದ್ರ ಮೂಲಕ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಹೆಚ್ಚು ಆದ್ಯತೆಯನ್ನು ಕೊಡಲಿಕ್ಕೆ ಆಗ್ತದೆ. ಮತ್ತು ಉದ್ಯೋಗ ಯೋಜನೆಗಳು, ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ಬೋದು ಅಥವಾ ವೇಜ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಆ ಉದ್ಯೋಗ ಯೋಜನೆಗಳ ಮೂಲಕ ಅವರಿಗೆ ಹೆಚ್ಚು ಒಂದು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ.
ಇವುಗಳೆಲ್ಲರ ಜೊತೆಗೆ ಸ್ವಚ್ಛ ಪರಿಸರವನ್ನು ಕೊಡಬೇಕು, ವಸತಿಯನ್ನು ಕೊಡಬೇಕು, ವೈದ್ಯಕೀಯ ಆರೈಕೆಯನ್ನು ಕೊಡಬೇಕು, ಮನೋರಂಜನಾ ಸೌಲಭ್ಯವನ್ನು ಕೊಡಬೇಕು, ಶಿಕ್ಷಣ, ಸಾರಿಗೆ ಮತ್ತು ಕಮ್ಯುನಿಕೇಷನ್ ಇವೆಲ್ಲವನ್ನು ಒದಗಿಸ್ಕೊಡೋದನ್ನು ಗ್ರಾಮೀಣಾಭಿವೃದ್ಧಿ ಅಂತ ನಾವು ಡಿಫೈನ್ ಮಾಡ್ಬೋದು. ಸರಿ, ಈ ಗ್ರಾಮೀಣಾಭಿವೃದ್ಧಿಯನ್ನು ಯಾರು ಮಾಡೋದು, ಹೇಗೆ ಮಾಡೋದು ಅಂತ ಒಂದು ಜನರಲೈಸ್ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರೋದಾದರೆ, ಗ್ರಾಮೀಣಾಭಿವೃದ್ಧಿಯನ್ನು ಒಂದು ಹಂತದಲ್ಲಿ ನಾವು ಇವಾಗ ಮಾಡ್ತಾಯಿದ್ದೀವಿ. ಇವತ್ತು ಪ್ರಸ್ತುತ ಭಾರತದ ಪರಿಸ್ಥಿತಿಯನ್ನು ತೊಗೊಂಡ್ರೆ ಗ್ರಾಮೀಣಾಭಿವೃದ್ಧಿಗೆ ಫೋಕಸ್ ಆಗಿ 2 ಕೈಗಳು ಜೋಡಿಸಿದ್ದಾವೆ. ಹೇಗೆ, ಯಾವ್ದು ಅಂದರೆ, ಒಂದು ಸರ್ಕಾರ ಏನು ಮಾಡುತ್ತೆ, ಉತ್ತಮ ಯೋಜನೆಗಳನ್ನ ರೂಪಿಸುವ, ಒಂದು ಫಾರ್ಮುಲೇಷನ್ ಮಾಡುವ, ಅನುಷ್ಠಾನಕ್ಕೆ ಬೇಕಾದ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡುವ ಮತ್ತು ಅನುಷ್ಠಾನಕ್ಕೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡೋ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಹಣವನ್ನು ಕೊಟ್ಟು ಅದಕ್ಕೆ ಒಂದು ನೀತಿ ನಿಯಮಗಳನ್ನ ರೂಪಿಸಿ ಕೊಡುತ್ತೆ. ಅವುಗಳನ್ನ ಅನುಷ್ಠಾನ ಮಾಡುವ ಕೆಲಸ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಿಗುತ್ತೆ. ಸೊ ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ನಿಮ್ಗೆ ಆವಾಗಲೇ ಹೇಳಿದಾಗೆ ಇಟ್ ಈಸ್ 3 ಹಂತದ ಪಂಚಾಯತ್ ಸಂಸ್ಥೆಗಳು: ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್. ಇವುಗಳು ಅನುಷ್ಠಾನ ಮಾಡುತ್ತೆ. ಸೊ ನೋಡಿ ಎಷ್ಟು ಲಿಂಕ್ ಇದೆ. ಫ್ರೇಮ್ ಮಾಡೋದು ಸರ್ಕಾರ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಅದನ್ನು ಗ್ರಾಮೀಣ ಮಟ್ಟದಲ್ಲಿ ಅನುಷ್ಠಾನ ಮಾಡೋದು, ಆ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡೋದು ಪಂಚಾಯತ್ ರಾಜ್ ಸಂಸ್ಥೆ. ಹಾಗಾಗಿ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಇಲ್ಲಿ 2 ಅತಿ ಮುಖ್ಯ. ಒಳ್ಳೆ ಉತ್ತಮ ನೀತಿಯನ್ನು ಜನರ ಹಿತದೃಷ್ಟಿಯಿಂದ, ಜನರ ಬದುಕು ಉತ್ತಮಪಡಿಸುವ ದೃಷ್ಟಿಯಿಂದ, ಅವರ ಆರ್ಥಿಕ ಕಲ್ಯಾಣಕ್ಕಾಗಿ ಸರ್ಕಾರನೂ ಒಳ್ಳೆ ನೀತಿಗಳನ್ನು ಜಾರಿಗೆ ತರಬೇಕು. ಅವುಗಳನ್ನ ಸಮರ್ಪಕವಾಗಿ, ಪರಿಣಾಮಕಾರವಾಗಿ, ಜನಸ್ನೇಹಿಯಾಗಿ ಅನುಷ್ಠಾನವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳು ಮಾಡಬೇಕು. ಆಗ ಮಾತ್ರ ಗ್ರಾಮೀಣಾಭಿವೃದ್ಧಿ ಸಾಧ್ಯ. ಗ್ರಾಮೀಣ ಒಂದು ಪ್ರದೇಶಗಳ ಜನರ ಕಲ್ಯಾಣ ಸಾಧ್ಯ ಅಂತ. ಸರಿ, ಹೇಗೆಲ್ಲ ಅಭಿವೃದ್ಧಿ ಮಾಡಬಹುದು, ಗ್ರಾಮೀಣ ಅಭಿವೃದ್ಧಿನ ಯಾವ್ಯಾವ್ದು ರೀತಿ ಮಾಡ್ಬೋದು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳೋದಾದರೆ, ಒಂದೇದು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಯೋಜನೆಗಳನ್ನ ಮಾಡ್ಬೋದು. ಮೂಲಭೂತ ಸೌಕರ್ಯಗಳು ಗ್ರಾಮೀಣ ಪ್ರದೇಶ ಬೇಕಲ್ಲ, ಅದಕ್ಕೆ ಈಗ ಒಂದು ಎಕ್ಸಾಂಪಲ್ ಪುರಾ ಯೋಜನೆ ಅಂತ ಇತ್ತು, ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತೇಳಿ. ಅಂದರೆ ನಗರ ಪ್ರದೇಶದಲ್ಲಿ ಏನೇನು ಸೌಲಭ್ಯ ಇದೆ ಅದು ಗ್ರಾಮೀಣ ಪ್ರದೇಶದಲ್ಲೇ ಕೊಡಿ ಅಂತ. ಗ್ರಾಮ ಸಡಕ್ ಅಂತ ಒಂದು ಯೋಜನೆಗಳಿರ್ತೀರ, ಅಂದರೆ ಹಳ್ಳಿಯಿಂದ ಹಳ್ಳಿಗೆ ಒಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಅಂತೇಳಿ ಹಳ್ಳಿಯಿಂದ ಹಳ್ಳಿಗೆ ಗ್ರಾಮೀಣ ಪ್ರದೇಶಗಳು ರಸ್ತೆ ಮಾಡೋದು, ಉತ್ತಮ ಗುಣಮಟ್ಟದ ಸರ್ವಕಾಲಿಕ ರಸ್ತೆಗಳು ನಿರ್ಮಾಣ ಮಾಡೋದು ಅದರದ್ದು ಆಬ್ಜೆಕ್ಟ್. ಸೊ ಈ ಥರ ಏನೋ ಮೂಲಭೂತ ಸೌಕರ್ಯ ಕೊಡುವಂಥದ್ದು. NRHM ಅಂತ ಕೇಳಿರ್ತೀರ, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತೇಳಿ. ಸೊ ಇವರೇನು ಮಾಡ್ತಾರೆ, ಅದನ್ನೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಮೂಲಭೂತ ಸೌಕರ್ಯಗಳನ್ನ ಕೊಡೋದು. ಈ ರೀತಿ ಮೂಲಭೂತ ಸೌಕರ್ಯಗಳು, ರೂಸಾ, ಈ ಥರ ಶಿಕ್ಷಣ ಒಂದು ಮೂಲಭೂತ ಸೌಕರ್ಯ, ಈ ಥರ ಹೇಳಿ ಶಿಕ್ಷಣ ಮೂಲಭೂತ ಸೌಕರ್ಯ ಕೊಡುವ ಯೋಜನೆಗಳನ್ನ ಫ್ರೇಮ್ ಮಾಡಬೇಕು. ಮತ್ತು ಬಡತನಕ್ಕೆ ಟಾರ್ಗೆಟ್ ಮಾಡಿ ಬಡತನ ನಿರ್ಮೂಲನೆ ಯೋಜನೆಗಳನ್ನ ಟಾರ್ಗೆಟ್ ಮಾಡುವಂಥದ್ದು. ಉದ್ಯೋಗ ಕೊಡೋದು, ಬಡತನ ಒಂದು ಭಾಗ ಆದರೆ ಉದ್ಯೋಗವನ್ನು ಅವರಿಗೆ ಪ್ರೊವೈಡ್ ಮಾಡುವ ಯೋಜನೆಗಳನ್ನ ಫ್ರೇಮ್ ಮಾಡುವಂಥದ್ದು. ಮತ್ತು ಉದ್ಯೋಗಗಳು NRLM ಇವಾಗ ಅನುಷ್ಠಾನ ಆಗ್ತಿದೆ ಭಾರತ ಸರ್ಕಾರದಿಂದ. NRLM ಸ್ಕೀಮ್ ಅಂತೇಳಿ ಇದೆ. ಸೊ ಅದು ಉದ್ಯೋಗ ಮಾಡಲಿಕ್ಕೆ ಹೆಲ್ಪ್ ಗ್ರೂಪ್ಗಳ ಮೂಲಕ ಸಹಾಯ ಮಾಡುವಂಥದ್ದು ಇರ್ಬೋದು. ಮತ್ತು ಮಾನವ ಅಭಿವೃದ್ಧಿ ಹೀಗಾಗಿ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಂಪ್ರೂವ್ ಆಗೋ ಥರ, ಜನರ ಕಲ್ಯಾಣಕ್ಕಾಗೋ ಥರ ಒಂದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇವಕ್ಕಾಗಿ ಮಾಡುವಂಥದ್ದು. ಮತ್ತು ಕೌಶಲ್ಯ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ಗಳನ್ನ ಮಾಡುವಂಥದ್ದು ಇರ್ಬೋದು. ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳನ್ನ, ಅಂದರೆ ಅವರ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದ ಭದ್ರತೆಯನ್ನು ಕೊಡುವಂಥ ಯೋಜನೆ ಇರ್ಬೋದು. ವಸತಿ ಯೋಜನೆಗಳಿರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಮತ್ತು ಇಂದಿರಾ ಆವಾಸ್ ಯೋಜನೆ ಇರ್ಬೋದು, ಬಸವ ವಸತಿ ಯೋಜನೆ ಇರ್ಬೋದು, ಅಂಬೇಡ್ಕರ್ ವಸತಿ, ಈ ಥರ ಮನೆ ಇಲ್ಲದವರಿಗೆ ಮನೆ ಕೊಡುವ, ನಿರ್ಗತಿಕರಿಗೆ ನಿವೇಶನ ಕೊಡುವ ಕೆಲಸ ಇರ್ಬೋದು. ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದ ಯೋಜನೆಗಳಿರ್ಬೋದು. ಈ ರೀತಿ ಈ ಯೋಜನೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಬಹುದು. ಓಕೆ, ಈ ಗ್ರಾಮೀಣ ಅಭಿವೃದ್ಧಿಗಾಗಿ ಪ್ರಸ್ತುತ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಅತಿ ಮುಖ್ಯ, ಪ್ರಸ್ತುತ ಅಷ್ಟೇ ಹೇಳ್ತಾ ಇದ್ದೀನಿ ನಾನು, ಪ್ರೀವಿಯಸ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, NES ಇರ್ಬೋದು, RLEGP ಇರ್ಬೋದು, SGSYR ಇರ್ಬೋದು, ಇದೆಲ್ಲ ಏನಾಗಿದೆ ಈಗಿಲ್ಲ, ಅನುಷ್ಠಾನ ಆಗಿ ಮರ್ಜ್ ಆಗಿಬಿಟ್ಟಿದ್ದಾವೆ. ರೈಟ್ ನಾವು ಜಾರಿಯಲ್ಲಿರುವಂಥ ಪ್ರಮುಖ ಯೋಜನೆಗಳು ಯಾವುದ್ಯಾವುದು ಅಂದರೆ, ಕೇಂದ್ರ ಸರ್ಕಾರದ ವತಿಯಿಂದ ಗ್ರಾಮೀಣ ಅಭಿವೃದ್ಧಿಗೆ ಫೋಕಸ್ ಆದಂಥ ಪ್ರಮುಖ, ಇದರ ಜೊತೆಗೆ ಬೇರೆವೆಲ್ಲ ಇದ್ದಾವೆ, ಪ್ರಮುಖ ಕಾರ್ಯಕ್ರಮಗಳು ಯಾವ್ಯಾವಿದ್ದಾವೆ ಪ್ರಸ್ತುತ ಅಂದರೆ MGNREGA, ನರೇಗಾ ಅಂತ ಕೇಳಿರ್ತಾರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ. ಇದು 2005 ಕಾಯ್ದೆಯ ಮೂಲಕ 2006ರಲ್ಲಿ ಕರ್ನಾಟಕ ಮತ್ತು ದೇಶದಂತೆ ಜಾರಿಗೆ ಬಂದಂಥ ಯೋಜನೆ. ಇದರ ಮೇನ್ ಪ್ರೈಮ್ ಉದ್ದೇಶ ಏನು, ಉದ್ಯೋಗಗಳನ್ನ ಒದಗಿಸೋದು. ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ ಕನಿಷ್ಠ 100 ದಿನಗಳ ಉದ್ಯೋಗವನ್ನು ಕೊಡುವ ಯೋಜನೆಯ ಪ್ರಮುಖ ಉದ್ದೇಶ ಇದಾಗಿತ್ತು. ಸೊ ಹೀಗೆ ಉದ್ಯೋಗವನ್ನು ಕೊಡುವ ಕೆಲಸವನ್ನು ಇದು ಮಾಡುತ್ತೆ. ದೇಶದಾದ್ಯಂತ ಮಾಡುವಂಥ ಒಂದು ದೊಡ್ಡ ಸ್ಕೀಮ್, ಭಾರತ ದೇಶದ ಅತಿ ದೊಡ್ಡ ಉದ್ಯೋಗ ಯೋಜನೆ ಇದು. ಬೃಹತ್ ಪ್ರಮಾಣದ ಉದ್ಯೋಗವನ್ನು ಕೊಡುವ ಉದ್ದೇಶ. ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಕುಟುಂಬ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಾಯಿಸಿ ಜಾಬ್ ಕಾರ್ಡನ್ನು ಪಡೆಯೋದ್ರ ಮೂಲಕ
100 ದಿನಗಳ ಉದ್ಯೋಗವನ್ನು ಪಡಿಬೋದು. ಇದು ಅವರ ಹಕ್ಕು, ಈ ಯೋಜನೆಯಲ್ಲಿ ಸಿಗ್ತದೆ. ಇನ್ನೆರಡನೇದು ನಿಮಗೆ NRLM ಅಂತೇಳಿ ಸ್ವಯಂ ಉದ್ಯೋಗ ಮತ್ತು ಕೌಶಲ್ಯಗೋಸ್ಕರ ಮಾಡುವಂಥದ್ದು, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತೇಳಿ. ಸೊ ಇದು ಸ್ವಯಂ ಉದ್ಯೋಗಕ್ಕಾಗಿ ಒಂದು ಟಾರ್ಗೆಟೆಡ್ ಗ್ರೂಪ್ಗಳಿಗೆ ರೀಚ್ ಮಾಡಿ ಎಲ್ಲ ಒಂದು ಕಮ್ಯುನಿಟಿಗೆ ಮತ್ತು ಅಂಗವಿಕಲರಿಗೆ ಎಲ್ಲರಿಗೂ ಫೋಕಸ್ ಆದಂಥ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಸಹಾಯ ಮಾಡಲಿಕ್ಕಿರುವಂಥ ಒಂದು ಸ್ಕೀಮ್. ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳಿ BPL ಕುಟುಂಬದಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ವಸತಿ ಯೋಜನೆಯನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಮಾಡ್ತಾಯಿದೆ. ಜೊತೆಗೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ, ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ವ ಋತುವಿನ ಸರ್ವಕಾಲದ ಉತ್ತಮ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು. ಗುಡ್ಡಗಾಡು ಪ್ರದೇಶ ಇರ್ಬೋದು, ಎಲ್ಲೂ ರಸ್ತೆನೇ ಇರಲ್ವಲ್ಲ ಅಂಥ ಜಾಗದಲ್ಲಿ ಹೆಚ್ಚು ಫೋಕಸ್ ಮಾಡಿ ರಸ್ತೆ ನಿರ್ಮಾಣ ಮಾಡುವಂಥವನ್ನು ಕೆಲಸವನ್ನು ಮಾಡುತ್ತೆ ಈ ಯೋಜನೆ. ಸರಿಸುಮಾರು 20-25 ವರ್ಷಗಳಿಂದ ಅತ್ಯುತ್ತಮವಾಗಿ ನಡ್ಕೊಬರ್ತಿರುವಂಥ ಒಂದು ಉತ್ತಮ ಯೋಜನೆಗಳಲ್ಲಿ ಇದು ಒಂದು ಗ್ರಾಮ್ ಸಡಕ್ ಯೋಜನೆ. ಮತ್ತು ಸಾಮಾಜಿಕ ಪಿಂಚಣಿಗಾಗಿ ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ಪ್ರಸ್ತುತ ಇದರಲ್ಲಿ ಆಗ್ತಾಯಿದೆ. ಮತ್ತು ಭೂಮಿಯ ಉತ್ಪಾದಕತೆಯನ್ನು ಹೆಚ್ಚಿಸೋಕ್ಕೋಸ್ಕರ ಇಂಟರ್ಗ್ರೇಟೆಡ್ ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಇದೊಂದು ಇಂಪ್ಲಿಮೆಂಟ್ ಆಗ್ತದೆ. ಇದ್ರ ಜೊತೆಗೆ ಮಾಹಿತಿ ಸಂವಹನ, ಹೀಗಾಗಿ ಹಲವಾರು ಇತರೆ ಉಪಯೋಜನೆಗಳನ್ನ ಈ ಕೇಂದ್ರ ಗ್ರಾಮೀಣಾಭಿವೃದ್ಧಿಯಲ್ಲಿ ಮಾಡ್ತಾಯಿದೆ. ನಿಮಗೆಲ್ಲ ಗೊತ್ತಿರೋಗೆ NABARD, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇದು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಸಾಲ ಸೌಲಭ್ಯಗಳನ್ನು, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದೆ. ಇದಿಷ್ಟು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಮುಖ್ಯ ಹೈಲೈಟ್ ಆದ ತಕ್ಷಣ ಈ ಗ್ರಾಮೀಣಾಭಿವೃದ್ಧಿಯನ್ನು ಇಂಪ್ಲಿಮೆಂಟ್ ಮಾಡುವಂಥವ್ರು ಯಾರು, ಗ್ರಾಮೀಣಾಭಿವೃದ್ಧಿಯನ್ನು ಸಾಧಿಸುವಂಥವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ಕೈ ಜೋಡಿಸಿ ಅದನ್ನು ಫ್ರೇಮ್ ಮಾಡೋ ಜೊತೆ ರಿಸಲ್ಟ್ ಕಾಣಿಸ್ಬೇಕಲ್ಲ, ರಿಸಲ್ಟ್ ಮಾಡುವಂಥ ಸಂಸ್ಥೆಗಳು ಯಾವುದು, ಪಂಚಾಯತ್ ರಾಜ್ ಸಂಸ್ಥೆಗಳು. ತಮ್ಮ ಸಿಲೆಬಸ್ನಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಇದೆ. ಇದನ್ನು ಒಂದು ಹೈಲೈಟ್ ರೀತಿಯಲ್ಲಿ ನೋಡ್ತಾ ಹೋಗೋಣ. ಪಂಚಾಯತ್ ರಾಜ್ ಸಂಸ್ಥೆಗಳು ಸಂವಿಧಾನದ ತಿದ್ದುಪಡಿಯ ನಂತರ ಭಾರತ ದೇಶದಲ್ಲಿ ಏಕರೂಪದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು. ಅದು 1993 ಏಪ್ರಿಲ್ 24ನೇ ತಾರೀಕು ಜಾರಿಗೆ ಬಂತು. ಹಾಗಾಗಿ ಇದನ್ನು ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಅಂತೇಳಿ ದೇಶದಾದ್ಯಂತ ಒಂದು ಆಚರಣೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಭಾರತ ದೇಶದಲ್ಲಿ ಒಟ್ಟು 665 ಜಿಲ್ಲಾ ಪಂಚಾಯತ್ಗಳು ಈಗ ಇದ್ದಾವೆ. ಮತ್ತು ತಾಲೂಕು ಬ್ಲಾಕ್ ಪಂಚಾಯತ್ ಅಥವಾ ತಾಲೂಕು ಮಟ್ಟದಲ್ಲಿ ನಿಮಗೆ 6697 ತಾಲೂಕು ಪಂಚಾಯತ್ಗಳು ದೇಶದಲ್ಲಿದ್ದಾವೆ. ಮತ್ತು ಇಡೀ ದೇಶದಲ್ಲಿ 2,55,346 ಗ್ರಾಮ ಪಂಚಾಯತ್ಗಳು ಅಸ್ತಿತ್ವದಲ್ಲಿದ್ದಾವೆ. ಅದೇ ರೀತಿ ಕರ್ನಾಟಕದಲ್ಲಿ ನೀವು ನೋಡೋದಾದರೆ ಜಿಲ್ಲಾ ಪಂಚಾಯತ್ಗಳ ಸಂಖ್ಯೆ 31 ಜಿಲ್ಲಾ ಪಂಚಾಯತ್ಗಳಿದ್ದಾವೆ. ಮತ್ತು ತಾಲೂಕು ಮಟ್ಟದ ತಾಲೂಕು ಪಂಚಾಯತ್ಗಳು 239 ಇದ್ದಾವೆ. ಮತ್ತು ಗ್ರಾಮ ಮಟ್ಟದಲ್ಲಿ 5,954 ಗ್ರಾಮ ಪಂಚಾಯತ್ಗಳು ಅಸ್ತಿತ್ವದಲ್ಲಿ ಇದ್ದಾವೆ, ದೇಶದ್ದು ಮತ್ತು ರಾಜ್ಯದ್ದು. ಇದಿಷ್ಟು ನಿಮಗೆ ಸರ್ಕಾರದ ಅಧಿಕೃತ ಮಾಹಿತಿಯನ್ನೇ ಇಲ್ಲಿ ಬಿತ್ತರಿಸಲಾಗ್ತಾ ಇದೆ. ಪ್ರಸ್ತುತ ಇರುವಂಥ ಒಂದು ಪಂಚಾಯತ್ ವ್ಯವಸ್ಥೆಯ ಸಂಖ್ಯೆಗಳು ಇದಿಷ್ಟು. ಸೊ ಹೀಗಾಗಿದ್ದರೆ ಗ್ರಾಮ ಪಂಚಾಯತ್ ಅಂದ್ರೇನು, ನಮ್ಮಲ್ಲೇನು ಇವತ್ತು ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಅಂತಿದೆ, ಇದು ಮಹಾತ್ಮ ಗಾಂಧೀಜಿಯವರ ಒಂದು ಕನಸಿನ ಕೂಸು. ಗ್ರಾಮೀಣ ಅಭಿವೃದ್ಧಿಯಿಂದನೇ ದೇಶ ಅಭಿವೃದ್ಧಿ ಅಂತ ಬಲವಾಗಿ ನಂಬಿದ್ದಂಥವರು ಮಹಾತ್ಮ ಗಾಂಧೀಜಿಯವರು. ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಬೇರು ಅಂಥೇಳಿ ಗ್ರಾಮ ಸ್ವರಾಜನ್ನು ಪ್ರತಿಪಾದನೆ ಮಾಡಿದರು. ಪ್ರಜಾಪ್ರಭುತ್ವ ಸಮರ್ಪಕವಾಗಿ ನಡೀತು ಅಂದರೆ ಗ್ರಾಮ ಸ್ವರಾಜ್ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆ ಬೇಕು ಅಂತೇಳಿ ಮಹಾತ್ಮ ಗಾಂಧಿಯವರು ಮಾಡಿದರು. ಆ ಪ್ರಯುಕ್ತ ಸಂವಿಧಾನದ ಆರ್ಟಿಕಲ್ 40ರಲ್ಲಿ ನಿರ್ದೇಶಕ ತತ್ವಗಳಲ್ಲಿ ಮೂಲದಲ್ಲಿ ಸೇರಲಾಗಿತ್ತು. ನಂತರ ಇದನ್ನು ಒಂದು ತಿದ್ದುಪಡಿಯ ಮೂಲಕ ಕಾನೂನಿನ ಒಂದು ಸಂವಿಧಾನದ ಬಲವನ್ನು ಪಂಚಾಯತ್ ರಾಜ್ ಸಂಸ್ಥೆಗೆ ಕೊಡಲಾಗಿದೆ. ಪಂಚಾಯತ್ ರಾಜ್ ಸಂಸ್ಥೆ ಅಂದ್ರೇನು ಅಂತ ಆಗಿದ್ದರೆ ತಿಳ್ಕೊಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸ್ಥಳೀಯ ಸ್ವಯಂ ಆಡಳಿತ ಮಾಡುವಂತಹ ಒಂದು ವ್ಯವಸ್ಥೆಗೆ ಪಂಚಾಯತ್ ರಾಜ್ ಅಂತ. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಲ್ಲಿ ಸ್ಥಳೀಯ ಜನರೇ ಅವರ ಪ್ರದೇಶವನ್ನು ಆಡಳಿತ ನಡೆಸೋದು, ಅವರೇ ಅವರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು, ಅವರೇ ಅಲ್ಲಿನ ವ್ಯವಸ್ಥೆಗಳನ್ನ ಅಭಿವೃದ್ಧಿಯನ್ನು ಮಾಡುವ ಉಸ್ತುವಾರಿಯನ್ನು ನೋಡ್ಕೊಳ್ಳೋದು. ಸೊ ಒಂದು ಪ್ರದೇಶದಲ್ಲಿ ಪಂಚಾಯತ್ ಅಧ್ಯಕ್ಷ ಅಂದರೆ ಒಂದು ಗ್ರಾಮಕ್ಕೆ, ಒಂದು 5 ಗ್ರಾಮಕ್ಕೆ ಅಂದರೆ ಅಲ್ಲಿ ವ್ಯಾಪ್ತಿ ಆಡಳಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅದರದ್ದೇ ಆಗಿರ್ತದೆ. ಸರ್ಕಾರ ಕೊಡುವ ಅನುದಾನವನ್ನು, ಯೋಜನೆಗಳನ್ನು ಯಾರಿಗೆ ತಲುಪಿಸ್ಬೇಕು, ಯಾರು ಬಡವರು ಅಂತ ತೀರ್ಮಾನ ಮಾಡುವ ಅಧಿಕಾರವನ್ನು ಅವ್ರಿಗೆ ಇರ್ತದೆ. ಇದನ್ನು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಂಸ್ಥೆ ಅಂತ ಕರೆಯಬಹುದು. ಸರಿ, ಪಂಚಾಯತ್ ರಾಜ್ ಸಂಸ್ಥೆ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಇಷ್ಟೇ ನೋಡ್ಬೋಣ. ಇವತ್ತಿನ ಕಾಯ್ದೆಯಲ್ಲಿ ಏನೇನಿದೆ ಅದಕ್ಕೆ ಮುಂಚೆ ಸ್ವಲ್ಪ ಬ್ರೀಫಾಗಿ ನೋಡ್ಬೋಣ. ಪಂಚಾಯತ್ ರಾಜ್ ವ್ಯವಸ್ಥೆ ಹುಟ್ಟು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಇದು
ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಒಂದು ವೇದಗಳ ಕಾಲದಲ್ಲಿ ನಿಮಗೆ ಮತ್ತು ಮೌರ್ಯರ ಕಾಲದಲ್ಲಿ, ಗುಪ್ತರು, ಗಂಗರು, ಚೋಳರು, ದೆಹಲಿ ಸುಲ್ತಾನರು, ಮೊಘಲರು, ಬ್ರಿಟಿಷರ ಕಾಲದಲ್ಲಿ, ಮತ್ತು ಮೈಸೂರು ಸಂಸ್ಥಾನದ ಮೈಸೂರು ರಾಜರ ಕಾಲದಲ್ಲಿ ಹಲವಾರು ರೀತಿಯಲ್ಲಿ ವಿಕಸನ ಆಗಿ ಬಂದಿದೆ. ಮತ್ತು ಸ್ವಾತಂತ್ರ್ಯ ಬಂದ ಮೇಲೂ ಹಲವಾರು ಹಂತಗಳನ್ನು ದಾಟಿ ಬಂದಿದೆ. ನಂತರ 1993 ಸಂವಿಧಾನದ 73ನೇ ತಿದ್ದುಪಡಿ ಆದ ನಂತರ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 93ರಲ್ಲಿ ಪ್ರಸ್ತುತ ಜಾರಿಗೆ ಬಂದು ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದೆ. ಆ ಕಾಯ್ದೆ ಅನುಗುಣ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಸೊ ಈಗ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಈ ಪಂಚಾಯತಿ ಅಂತ ಯಾಕೆ ಕರಿತೀವಿ ಸರ್ ಅಂತ ನೋಡಿದ್ರೆ, ಪಂಚಾಯತಿ ಅನ್ನೋ ಪದನೇ ಪಂಚ ಪದದಿಂದ ಬಂದಿರುವಂಥದ್ದು. ಪಂಚ ಅಂದ ತಕ್ಷಣ ನಮಗೊಂದು 5 ಅಂತೇಳಿ. ಸೊ 5 ಜನರಿಂದ ಕೂಡಿದ ಸಂಸ್ಥೆ ಅಥವಾ ಇದಕ್ಕೆ ಪಂಚಾಯಿತಿ ಅಂತಾರೆ. ಈ ಹಿಂದೆ ಇತಿಹಾಸದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶವು ಆಡಳಿತವನ್ನು ಈ 5 ಜನರು ಸೇರಿ ನೋಡ್ಕೊಳ್ತಾ ಇದ್ರು. ಈ 5 ಜನರ ಗುಂಪು ಆ ಸ್ಥಳೀಯ ಸಮಸ್ಯೆಗಳನ್ನ ವಿಚಾರಿಸೋದು, ಸ್ವೀಕಾರ ಕೊಡೋದು, ನ್ಯಾಯ ಮಾಡೋದು, ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೊಳ್ಳುವ ಕೆಲಸವನ್ನು ಮಾಡ್ತಾಯಿದ್ರು. ಇವರಿಗೆ ಗೌರವದ ಸ್ಥಾನಮಾನ ನಮ್ಮ ಇಂದಿನ ವ್ಯವಸ್ಥೆಯಲ್ಲಿ ಇತ್ತು. ನಂತರ ಇವ್ರಿಗೆ ಆಗ ನ್ಯಾಯ ತೀರ್ಮಾನ ಮಾಡೋದು, ಭೂಮಿಯನ್ನು ಹಂಚಿಕೆ ಮಾಡೋದು, ಆಗ ಬೇರೆ ಬೇರೆ ಜನರಿಗೆ ಈ ಜಮೀನನ್ನು ನೀವು ಸಾಗುವಳಿ ಮಾಡಿ ಅಂತ ಹಂಚು ಮಾಡೋದು, ಮತ್ತು ತೆರಿಗೆಯನ್ನು ವಸೂಲು ಮಾಡಿ ಸರ್ಕಾರದ ಆವಾಗಿನ ಪ್ರಭುತ್ವದ ರಾಜ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವರಿಗೆ ಸಲ್ಲಿಸುವುದು, ಮತ್ತು ಈ ಥರದ್ದೆಲ್ಲ ಕಾನೂನು ಸುವ್ಯವಸ್ಥೆ, ಊರನ್ನು ಒಂದು ಚೌಕಟ್ಟಿನಲ್ಲಿ ನೋಡ್ಕೊಳ್ಳೋ ವ್ಯವಸ್ಥೆ ಆಗ ಹಿಂದೆ ಪ್ರಾಚೀನ ಕಾಲದಲ್ಲಿ ಇದು ಇತ್ತು. ಅದರ ನಂತರ ಈ ಕೆಲವು ಹಲವಾರು ರಾಜರ ವ್ಯವಸ್ಥೆಯಲ್ಲಿ ಪಂಚಾಡಳಿತ ಅಂತೇಳಿ ಉತ್ಪತ್ತಿ ಆಯಿತು. ಗೌಡ, ಪಟೇಲ, ಶಾನ್ಭೋಗ, ಕುಲಕರ್ಣಿ ಅಂತೇಳಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಪದಗಳು ಹುಟ್ಕೊಂಡು ಪ್ರಾರಂಭ ಆದವು. ಇದರ ನಂತರ ಅಧಿಕೃತವಾಗಿ ನೀವು ಕಾನೂನು ರೀತಿ ವ್ಯಾಪ್ತಿಯನ್ನು ನೋಡ್ತಾ ಬರೋದಾದರೆ, ಭಾರತದಲ್ಲಿ ಲಾರ್ಡ್ ರಿಪ್ಪನ್, ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಲಾರ್ಡ್ ರಿಪ್ಪನ್ 1882ನೇ ಇಸ್ವಿಯಲ್ಲಿ ಒಂದು ರಿಪ್ಪನ್ ಘೋಷಣೆ, ಡಿಕ್ಲರೇಷನ್ ರೆಸಲ್ಯೂಷನ್ ಮಾಡ್ತಾನೆ. ಸೊ ಅದೇನು ಮಾಡ್ತಾನೆ, ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಸ್ಥಾನಮಾನ ಕೊಡಬೇಕು, ಸ್ವಯಂ ಆಡಳಿತ ಕೊಡಬೇಕು ಅಂತ ಒಂದು ಘೋಷಣೆ ಮಾಡ್ತಾನೆ. ಹಾಗಾಗಿ ಆತನನ್ನು ಸ್ಥಳೀಯ ಸರ್ಕಾರಗಳ ಒಂದು ಪಿತಾಮಹ ಅಂತ ಕರಿತೀವಿ. ಮತ್ತು ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಇದನ್ನು ಡಿಫೈನ್ ಮಾಡೋ ಕೆಲಸವನ್ನು ಮಾಡ್ತೇವೆ. ಸೊ ಆತ ಏನು ಮಾಡ್ದ ಅಂದರೆ, ಒಂದು ತಾಲೂಕು ಮಟ್ಟದಲ್ಲಿ ತಾಲೂಕು ಬೋರ್ಡ್ ಅಂತ ಮಾಡ್ದ, ನಗರಗಳಲ್ಲಿ ಮುನ್ಸಿಪಲ್ ಬೋರ್ಡ್ ಅಂತ ಮಾಡ್ದ, ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಬೋರ್ಡ್ ಅಂತ ರಚನೆ ಮಾಡಿ ಒಂದು ಆಡಳಿತವನ್ನು ಚಿಕ್ಕ ಚಿಕ್ಕ ಘಟಕಗಳಾಗಿ ಲೋಕಲ್ ಬಾಡೀಸ್ಗೆ ವಹಿಸುವ ಕೆಲಸವನ್ನು ಮಾಡ್ದ. ಹಾಗಾಗಿ ಇವನ್ನ ಫಸ್ಟ್ ಟೈಮ್ ಈ ಥರ ಒಂದು ಕಾನೂನಾತ್ಮಕವಾಗಿ ಮಾಡೋದ್ರಿಂದ ಇವನನ್ನು ಸ್ಥಳೀಯ ಒಂದು ಸಂಸ್ಥೆಗಳ ಪಿತಾಮಹ ಅಂತೇಳಿ ಡಿಫೈನ್ ಮಾಡ್ತೇವೆ. ಎಕ್ಸಾಮ್ಗಳಲ್ಲಿ ಇದು ಬರ್ಬೋದು. ಜೊತೆಗೆ ಈ ಕರ್ನಾಟಕದ ಒಂದು ಹಂತದಲ್ಲಿ ನೋಡೋದಾದರೆ, ಕರ್ನಾಟಕದಲ್ಲಾದಂಥ ಪಂಚಾಯತ್ ರಾಜ್ ಸಂಸ್ಥೆಗಳ ಆಡಳಿತ ವ್ಯವಸ್ಥೆ ಬೆಳವಣಿಗೆಯನ್ನು ಕುರಿತು ನೋಡೋದಾದರೆ, ವಿಶೇಷವಾಗಿ ಕರ್ನಾಟಕ ಅಂದ ತಕ್ಷಣ ಮೈಸೂರು ರಾಜರ ಆಡಳಿಕೆಯಲ್ಲಿ ಆದಂಥ ಬೆಳವಣಿಗೆಗಳು ನೋಡೋದಾದರೆ, ಇಲ್ಲಿ ಕಾನೂನಾತ್ಮಕವಾಗಿ ಒಂದಷ್ಟು ಬೆಳವಣಿಗೆಗಳು ನಡೀತದೆ, ವಿಕಸನ ಆಗ್ತದೆ. 1874ರಲ್ಲಿ ಬ್ರಿಟಿಷರು ತಂದಿದ್ದರು, ಒಂದು ಲೋಕಲ್ ಫಂಡ್ ಸಮಿತಿ ಅಂತ ತಂದಿದ್ದರು. ಅದನ್ನು ವಿಕೇಂದ್ರೀಕರಣದ ಮೂಲಕ ಇದು ಜಾರಿಗೆ ಬರೋಕ್ಕೆ ಮೈಸೂರಲ್ಲಿ ಪ್ರಾರಂಭ ಆಯಿತು. 1902ರಲ್ಲಿ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇಳಿ ಜಾರಿಗೆ ಬರುತ್ತೆ. ಅದರ ನಂತರ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕಮಿಟಿ ಅಂತೇಳಿ ರಚನೆ ಆಗುತ್ತೆ. ಅದರಲ್ಲಿ ನಿಮಗೆ ಏನಾಗುತ್ತೆ, ಕಾಂತರಾಜ್ ಅರಸ್ ಕಮಿಟಿ ಮತ್ತು ಶ್ರೀನಿವಾಸ ಅಯ್ಯಂಗಾರ್ ಕಮಿಟಿ ಅಂತೇಳಿ 2 ಕಮಿಟಿಗಳು ಬರ್ತಾ ಹೋಗ್ತದೆ. ಅದರ ಜೊತೆಗೆ ಮೂರನೇದಾಗಿ ದಿ ಮೈಸೂರು ಲೋಕಲ್ ಬೋರ್ಡ್ ಆ್ಯಂಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇಳಿ 1918ರಲ್ಲಿ ಜಾರಿಗೆ ಬರ್ತಾರೆ. ಇದಿಷ್ಟು ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ರಾಜರ ಆಳ್ವಿಕೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಆಡಳಿಕೆ ನಡೀತಂಥ ಒಂದು ಇತಿಹಾಸವನ್ನು ನೋಡ್ಬೋದು. ಅದರ ನಂತರ ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ವೆಂಕಟಪ್ಪ ಸಮಿತಿ ಅಂತೇಳಿ 1949ರಲ್ಲಿ ಒಂದು ಕಮಿಟಿ ರಚನೆ ಆಗುತ್ತೆ. ಮತ್ತು DH ಚಂದ್ರಶೇಖರಯ್ಯ ಸಮಿತಿ ಅಂತೇಳಿ 1953ರಲ್ಲಿ ರಚನೆ ಆಗುತ್ತೆ. ಕೊಂಡಜ್ಜಿ ಬಸವ ಸಮಿತಿ ಅಂತೇಳಿ 1962ರಲ್ಲಿ ರಚನೆ ಆಗುತ್ತೆ. ಇವು 3 ಸ್ವತಂತ್ರ ನಂತರ ರಚನೆ ಆದಂಥ ಒಂದು ಕರ್ನಾಟಕದ ಪಂಚಾಯತ್ ರಾಜ್ ಸಂಸ್ಥೆ. ಸಂಕ್ಷಿಪ್ತವಾಗಿ ಪ್ರಶ್ನೆ ಕೇಳುವ ಸಾಧ್ಯತೆಗಳಿರೋದ್ರಿಂದ ಇವನ್ನ ಹೈಲೈಟ್ ಮಾಡ್ತಾಯಿದ್ದೀನಿ ಅಷ್ಟೇ. ವೆಂಕಟಪ್ಪ ಸಮಿತಿ 1949ರಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಸಲಹೆ ಮಾಡಲಿಕ್ಕೋಸ್ಕರ ಹೇಳ್ತಾರೆ. ಇವರು ವೆಂಕಟಪ್ಪ ಸಮಿತಿ ಏನು ಮಾಡುತ್ತೆ, ಕರ್ನಾಟಕದ ಬೇಸಾಗಿ ನಾನು ಹೇಳ್ತಾ ಇದ್ದೀನಿ, 2 ರೀತಿಯ ಒಂದು ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂಡಳಿ ಮತ್ತು ಕೆಳ ಹಂತದಲ್ಲಿ ಗ್ರೂಪ್ ಪಂಚಾಯಿತಿ ಅಂತ. ಗ್ರೂಪ್ ಪಂಚಾಯಿತಿ ಅಂದ ತಕ್ಷಣ ನಿಮ್ಗೆ ಹೇಳ್ಬೋದು, ಪಂಚಾಯಿತಿ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ 3 ರೀತಿಯನ್ನು ನೀವು ಕಿವಿಗೆ ಬೀಳುತ್ತೆ. ಒಂದು ಗ್ರೂಪ್ ಪಂಚಾಯತ್, ಮಂಡಲ್ ಪಂಚಾಯತ್, ಗ್ರಾಮ ಪಂಚಾಯತ್. ಇತ್ತೀಚೆಗಿರೋದೆಲ್ಲ ಗ್ರಾಮ ಪಂಚಾಯತು. ಮಂಡಲ್ ಪಂಚಾಯತ್ ಅಂತ ಒಂದು ಸಲ ಅನುಷ್ಠಾನವನ್ನು ಮಾಡಿದ್ದು. ಗ್ರೂಪ್ ಪಂಚಾಯಿತಿ ಅಂತೇಳಿ ವೆಂಕಟಪ್ಪ ಸಮಿತಿ ಶಿಫಾರಸು ನಂತರ ಗ್ರೂಪ್ ಪಂಚಾಯಿತಿ ಅಂತೇಳಿ, ಗ್ರೂಪ್ ಅಂದರೆ ಗ್ರೂಪ್ ಆಫ್ ವಿಲೇಜಸ್, ಹಲವು ಗ್ರಾಮಗಳ ಒಕ್ಕೂಟ ಅಥವಾ ಹಲವಾರು ಗ್ರಾಮಗಳನ್ನು ಸೇರಿಸಿ ತುಂಬ ದೊಡ್ಡ ಮಟ್ಟದಲ್ಲಿ ಈ ಪಂಚಾಯತ್ನ ರಚನೆ ಮಾಡ್ತಾಯಿದ್ರು. ಅದನ್ನ ಗ್ರೂಪ್ ಪಂಚಾಯಿತಿ ಅಂತ ಹೇಳಲಾಗಿತ್ತು. ಇದರ ನಂತರ ಅಧಿಕೃತವಾಗಿ ಭಾರತ ಮಟ್ಟದಲ್ಲಿ ಬಲವಂತರಾಯ್ ಮೆಹ್ತಾ ಕಮಿಟಿ 1957, ಇದು ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ. ಸ್ವಾತಂತ್ರ್ಯ ಬಂದ ನಂತರ
ಆಧುನಿಕ ಭಾರತದಲ್ಲಿ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಒಂದು ಪ್ರತಿಷ್ಠಾಪನೆ ಸಿಗಲಿಕ್ಕೆ ಕಾರಣರಾದ ಒಂದು ಕಮಿಟಿ ಇದು. ಹಾಗಾಗಿ ಇವರನ್ನು ಪಂಚಾಯತ್ ರಾಜ್ ಪಿತಾಮಹ, ಆಧುನಿಕ ಪಂಚಾಯತ್ ರಾಜ್ ಪಿತಾಮಹ ಅಂತೇಳಿ ಕರಿತೀವಿ. ಸೊ ಏನು ಇವ್ರು ಮಾಡಿದ್ರು ಅಂದರೆ 1952ನೇ ಇಸ್ವಿಯಲ್ಲಿ ನಮಗೆಲ್ಲ ಗೊತ್ತಿರುವಾಗ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು ಜಾರಿ ಮಾಡಲಾಗಿತ್ತು. 53ರಲ್ಲಿ ಒಂದು ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮನ್ನು ಜಾರಿ ಮಾಡಲಾಗಿತ್ತು. ಈ ಎರಡೂ ಯೋಜನೆಗಳು ಅನುಷ್ಠಾನ ಏನು ಇಂಟೆನ್ಷನ್ ಇಟ್ಕೊಂಡು ಈ ಯೋಜನೆಯನ್ನು ಮಾಡಿದ್ರಲ್ಲ, ಸೊ ಅದು ಒಂದು ಸಾರ್ಥಕತೆಯನ್ನು ಕಾಣಲಿಲ್ಲ, ಸರಿಯಾದ ರಿಸಲ್ಟ್ ಬರಲಿಲ್ಲ ಸರ್ಕಾರಕ್ಕೆ. ಹಾಗಾಗಿ ಈ ಯೋಜನೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಯಾಕೆ ಫೇಲ್ಯೂರ್ ಆಗ್ತಾ ಇದೆ ಅಂತ ತನಿಖೆ ಮಾಡಿ ವರದಿ ಕೊಡುವ ಉದ್ದೇಶದಿಂದ ಈ ಕಮಿಟಿಯನ್ನು ನೇಮಕ ಮಾಡಲಾಯಿತು. ಸೊ ಈ ಕಮಿಟಿ ನೇಮಕ ಮಾಡಿ 57ರಲ್ಲಿ ನೇಮಕ ಮಾಡಿ ವರದಿಯನ್ನು ಕೊಡ್ತು. ಸೊ ಇದನ್ನು 58ರಲ್ಲಿ NDC ಅಪ್ರೂವನ್ನು ಮಾಡ್ಕೋತು. ಸೊ ಇವ್ರಿಗೆ ಫೇಲ್ಯೂರ್ಗೆ ಏನು ಶಿಫಾರಸು ಮಾಡೋದಂದರೆ ವಿಕೇಂದ್ರೀಕರಣ ಇಲ್ಲದೆ ಇರೋದು, ಸ್ಥಳೀಯ ಮಟ್ಟದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸ್ಥಳೀಯದ ವ್ಯವಸ್ಥೆ ಇಲ್ಲದೆ ಇರೋದು, ಅಲ್ಲಿ ಅಧಿಕಾರಿ ಪ್ರಭುತ್ವದಿಂದ ಇದು ವಿಫಲ ಆಯಿತು, ಇಲ್ಲಿ ಪಂಚಾಯತರ ವ್ಯವಸ್ಥೆ ಅವಶ್ಯಕ ಇದೆ, ಆಗ ಇದು ಪರಿಣಾಮಕಾರಿಯಾದ ರಿಸಲ್ಟನ್ನು ತಂದು ಕೊಡುತ್ತೆ ಅಂತ ಶಿಫಾರಸು ಮಾಡಿದ್ರು. ಮತ್ತು ಈ ಕಮಿಟಿಯಲ್ಲಿ 3 ಶಿಫಾರಸುಗಳು ಮಾಡ್ತಾರೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್, ಬ್ಲಾಕ್ ಮಟ್ಟದಲ್ಲಿ ಬ್ಲಾಕ್ ಪಂಚಾಯತ್, ಅದು ತಾಲೂಕ್ ಪಂಚಾಯತ್ಗಳನ್ನ ರಚನೆ ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ. ಸೊ ಇದು ಪ್ರಥಮವಾಗಿ ಇಲ್ಲಿ ರಾಜಸ್ಥಾನದ ಒಂದು ನಾಗೌರ್ ಜಿಲ್ಲೆಯಲ್ಲಿ ಅಕ್ಟೋಬರ್ 2, 1959ರಲ್ಲಿ ಇದರ ಶಿಫಾರಸಿನ ಜಾರಿಯಾಗುತ್ತೆ. ಇದೊಂದು ಪ್ರಶ್ನೆ ಕೇಳುವ ಸಾಧ್ಯತೆ ಈಗಾಗಲೇ ಎಷ್ಟೊಂದು ಕಡೆ ಪ್ರಥಮ ಬಾರಿ ಎಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ರಾಜಸ್ಥಾನದ ಒಂದು ನಾಗೌರ್ ಜಿಲ್ಲೆಯಲ್ಲಿ ಇದು ಪ್ರಥಮವಾಗಿ ಜಾರಿ ಆಯಿತು. ಆದ ನಂತರ ಆಂಧ್ರ ಪ್ರದೇಶ, ಕರ್ನಾಟಕ, ಅಸ್ಸಾಂ, ಮಧ್ಯಪ್ರದೇಶಗಳೆಲ್ಲ ಈ ಒಂದು ಶಿಫಾರಸಿನ ಜಾರಿ ಆಯಿತು. ಇದರ ನಂತರ ಪ್ರಮುಖ ಇನ್ನೊಂದು ಕಮಿಟಿ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅಶೋಕ್ ಮೆಹ್ತಾ ಸಮಿತಿ 1977ರಲ್ಲಿ ಇದನ್ನು ಈ ಕಮಿಟಿಯನ್ನು ಜನತಾ ಸರ್ಕಾರ ರಚನೆ ಮಾಡುತ್ತೆ. ಸೊ ಈ ಕಮಿಟಿ ಏನು ಮಾಡುತ್ತೆ, 2 ಹಂತದ ಒಂದು ಪಂಚಾಯತ್ ವ್ಯವಸ್ಥೆಗಳನ್ನ ಶಿಫಾರಸು ಮಾಡೋ ಕೆಲಸ ಮಾಡುತ್ತೆ. 2 ತಾಲೂಕು ಮಟ್ಟದನ್ನು ತೆಗಿತಾರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್, ಗ್ರಾಮ ಮಟ್ಟದಲ್ಲಿ ಒಂದು ಮಂಡಲ್ ಪಂಚಾಯತ್ ಅಂತೇಳಿ ನಿಮಗೆ ಇವರು ಶಿಫಾರಸನ್ನ ಮಾಡ್ತಾರೆ. ಗ್ರಾಮ ಮಟ್ಟದಲ್ಲಿ ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ತನ್ನು ಶಿಫಾರಸು ಮಾಡ್ತಾರೆ. ಇದರ ನಂತರ ಕರ್ನಾಟಕದಲ್ಲಿ ಏನಾಗುತ್ತೆ, ಸೈಮಲ್ಟೇನಿಯಸ್ ಆಗಿ 1962ರಲ್ಲಿ ಕೊಂಡಜ್ಜಿ ಬಸವ ಕಮಿಟಿ ನೇಮಕ ಆಗುತ್ತೆ. ಸೊ ಇವರೊಂದು ಶಿಫಾರಸು ಮಾಡ್ತಾರೆ, ಕರ್ನಾಟಕ ಸರ್ಕಾರದ ವತಿಯಿಂದ ನೇಮಕ ಆಗಿದ್ದು. ಏನು ಮಾಡ್ತಾರೆ, 4 ಹಂತದ ಒಂದು ವ್ಯವಸ್ಥೆಯನ್ನು ಶಿಫಾರಸು ಮಾಡ್ತಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮಂಡಲ್ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ ಅಂತೇಳಿ ಈ 4ನ್ನು ರಚನೆ ಮಾಡೋಕ್ಕೆ ಶಿಫಾರಸು ಮಾಡ್ತಾರೆ. ಇದ್ರ ಪ್ರಯುಕ್ತವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಕಾಯ್ದೆ ಜಾರಿಗೆ ಬರುತ್ತೆ. ಕರ್ನಾಟಕ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತ್ ಸಮಿತಿ, ಮಂಡಲ್ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ ಆ್ಯಕ್ಟ್ 1983 ಅಂತೇಳಿ ಜಾರಿಗೆ ಬರುತ್ತೆ ಕರ್ನಾಟಕದಲ್ಲಿ. ಸೊ ಇದು ಅನುಷ್ಠಾನಕ್ಕೂ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಸಚಿವರಾಗಿದ್ದಂತಹ ಒಂದು ಅಬ್ದುಲ್ ನಜೀರ್ ಸಾಬ್ ಅಂತೇವರು ಇದನ್ನು ಒಂದು ಅತಿ ಮುಂದಾಳತ್ವ ತಗೊಂಡು ಇದನ್ನು ಅನುಷ್ಠಾನ ಮಾಡ್ತಾರೆ. ಸೊ ಇದನ್ನು ಜಾರಿಗೆ ತರ್ತಾರೆ. ಸೊ ಇವ್ರ ಹೆಸರಲ್ಲಿ ಈಗ ಮೈಸೂರಲ್ಲಿ ಗ್ರಾಮೀಣ ಒಂದು ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಒಂದು ಸ್ಕಿಲ್ಗಳನ್ನು ಕಲಿಸ್ಕೊಡ್ಲಿಕ್ಕೋಸ್ಕರ ಒಂದು ಕರ್ನಾಟಕ ರಾಜ್ಯ ಅಬ್ದುಲ್ ನಜೀರ್ ಸಾಬ್ ಪಂಚಾಯತ್ ರಾಜ್ ಸಂಸ್ಥೆ ಅಂತೇಳಿ ಮೈಸೂರಿನಲ್ಲಿ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಅಂತೇಳಿ ಇವ್ರ ಹೆಸರಿನಲ್ಲಿ ಅದಕ್ಕೆ ಇಟ್ಟಿದ್ದಾರೆ. ಸೊ ಈಗ ಒಂದಾಯಿತು. ಇದ್ರ ನಂತರ ಏನಾಯಿತು, ಭಾರತ ಮಟ್ಟದಲ್ಲಿ ML ಸಿಂಘ್ವಿ ಒಂದು ಕಮಿಟಿಯನ್ನು 1986ರಲ್ಲಿ ಭಾರತ ಸರ್ಕಾರ ನೇಮಕ ಮಾಡುತ್ತೆ. ಒಂದು ಪರಿಷ್ಕರಣೆ ಅವಶ್ಯಕತೆಯಿಂದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವು ಸುಧಾರಣೆಗಳನ್ನ ಶಿಫಾರಸು ಈ ಕಮಿಟಿ ಮಾಡುತ್ತೆ. ಸೊ ಈ ಕಮಿಟಿಯ ಶಿಫಾರಸಿನ ಆಧಾರದ ಮೇಲೆ ಭಾರತ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ಮತ್ತು 74ನೇ ತಿದ್ದುಪಡಿಗಳನ್ನು ತರಲಾಗ್ತದೆ. ಸೊ ನೋಡಿ, ML ಸಿಂಘ್ವಿ ಕಮಿಟಿ ಅತಿ ಮುಖ್ಯ. ಇವರ ಆಧಾರದ ಮೇಲೆ ಇವತ್ತೇನು ಪಂಚಾಯತ್ ರಾಜ್ ಸಂಸ್ಥೆಗಳಿದ್ದಾವೆ ಅದನ್ನು ಮತ್ತು 73ನೇ ತಿದ್ದುಪಡಿಯನ್ನು ಮಾಡಲಾಗ್ತದೆ. ಸೊ ಇವ್ರು ಏನೇನು ಶಿಫಾರಸು ಮಾಡಿದ್ರು ಅಂದರೆ, ಒಂದು ರಾಜ್ಯ ಹಣಕಾಸು ಆಯೋಗಗಳನ್ನ ರಚನೆ ಮಾಡಬೇಕು, ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನ 3 ರೀತಿ ಮಾಡಬೇಕು, ಇದಕ್ಕೆ ಸಂವಿಧಾನಾತ್ಮಕ ಒಂದು ಸ್ಥಾನಮಾನಗಳನ್ನು ಕೊಡಬೇಕು ಅಂತ ಹೇಳಲಾಗ್ತದೆ. 1993 ಏಪ್ರಿಲ್ 24ರಂದು ಇದು ಜಾರಿಗೆ ಬರುತ್ತೆ. ಸಂವಿಧಾನದ 9ನೇ ಭಾಗಕ್ಕೆ 73ನೇ ತಿದ್ದುಪಡಿಯನ್ನು ತಂದು ಪಂಚಾಯತನ್ನು ವಿಭಾಗವನ್ನು ಸೇರಿಸಲಾಗುತ್ತೆ ಮತ್ತು ಶೆಡ್ಯೂಲ್ 11 ಇನ್ಸರ್ಟ್ ಮಾಡಲಾಗುತ್ತೆ. ಇದಿಷ್ಟು ಆಗಿದ್ದು. ಸೊ ಈಗ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದಾಯಿತು, 73ನೇ ತಿದ್ದುಪಡಿಯೂ ಆಯಿತು, 9ನೇ ಭಾಗ ಪಂಚಾಯತ್ ಅಂತ ಹೇಳ್ತು. ಸೊ ಅವ್ರಿಗೆಲ್ಲ ಜನರಿಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಮಾಡ್ತು. ಸೊ ಹಾಗಿದ್ರೆ ಏನೇನಿದೆ ಸಂವಿಧಾನದ ತಿದ್ದುಪಡಿಯಲ್ಲಿ, ಏನೇನಿದೆ
ಏಪ್ರಿಲ್ 24ರಂದು ಜಾರಿಗೆ ಬಂದಂಥ ಸಂವಿಧಾನ ತಿದ್ದುಪಡಿಯಲ್ಲಿ ಏನೇನಿದೆ ಭಾಗ 9ರಲ್ಲಿ ಸೇರಿದೆ. ಇದೊಂದು ಎಕ್ಸಾಮ್ ಯಾವ ಭಾಗದಲ್ಲಿ ಅಂತ ಕೇಳ್ಬೋದಾಗಿ 9 ಎಷ್ಟು 16 ವಿಧಿಗಳನ್ನು ಸೇರ್ಪಡೆ ಮಾಡಲಾಗಿದೆ. 243ರಿಂದ 240 ಓವರೆಗೆ ಸೇರ್ಪಡೆ ಆಗಿದೆ ಮತ್ತು ಅನುಸೂಚಿ 11ನ್ನು ಸೇರ್ಪಡೆ ಆಗಿದೆ. ಇವಿಷ್ಟು ಯಾವುದು ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದಂಥ ಅಂಶಗಳು. ಕರ್ನಾಟಕದಲ್ಲಿ ಈ ಒಂದು ತಿದ್ದುಪಡಿ ಜಾರಿಗೆ ಸಂದರ್ಭದಲ್ಲಿ ಯಾರ್ಯಾರಿದ್ದರು ಅಂತ ನೋಡಿದ್ರೆ, ವೀರಪ್ಪಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದರು, ರಾಜ್ಯಪಾಲರಾಗಿ ಖುರ್ಷಿದ್ ಆಲಂ ಖಾನ್ ಇದ್ದರು, ಗ್ರಾಮೀಣಾಭಿವೃದ್ಧಿ ಸಚಿವವಾಗಿ ಒಂದು MY ಗೋರ್ಪಡೆ ಅವರು ಇದ್ದರು. ಸ್ಥಳೀಯ ಸಮಸ್ಯೆಗಳನ್ನ ಸ್ಥಳೀಯರೇ ಬಗೆಹರಿಸ್ಕೊಳ್ಳುವ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರುವ ಉದ್ದೇಶ ಅಲ್ಲಿತ್ತು. ಸೊ ಈಗ ಏನೇನಿತ್ತು ಇದರಲ್ಲಿ ಅಂತ ನೋಡೋದಾದರೆ, ಭಾಗ 9ರಲ್ಲಿ 243ರಲ್ಲಿ ಪರಿಭಾಷೆ ಮಾಡಿದ್ದಾರೆ. 243 ಏನಲ್ಲಿ ಗ್ರಾಮ ಸಭೆ ಅಂದರೆ ಒಂದು ಗ್ರಾಮದ ಪಂಚಾಯತ್ ವ್ಯಾಪ್ತಿ ಗ್ರಾಮದ ಅಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರಿರುವಂಥವರ ಒಂದು ಸಭೆ ಅಥವಾ ನಿಕಾಯ. ಸೊ ಮತ್ತು ಇದರಲ್ಲಿ ಪಂಚಾಯತ್ ಹೇಗೆ ರಚನೆ ಆಗಬೇಕು ಅದೆಲ್ಲ ವಿವರಣೆಯನ್ನು ಮಾಡಿದ್ದಾರೆ. ಮತ್ತು ಪಂಚಾಯತ್ನ ಒಂದು ಸಂರಚನೆ ಹೇಗೆ ಆಗಬೇಕು ಅಂತ ಯಾರ್ಯಾರೆಲ್ಲ ಒಳಗೊಂಡಿರಬೇಕು, ಮತ್ತು ಮೀಸಲಾತಿ ಬಗ್ಗೆ ಇದರಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಜನಾಂಗ ಮತ್ತು ಹಿಂದುಳಿದ ವರ್ಗಕ್ಕೆ ಏನು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಪಂಚಾಯತ್ ಅವಧಿ ಎಷ್ಟು ಯೂನಿಫಾರ್ಮ್ ಆಗಿ 5 ವರ್ಷ ಇದು ಹೇಳಿದೆ. ಮತ್ತು ಸದಸ್ಯರನ್ನು ಅನರ್ಹತೆ ಯಾವ್ಯಾವಾಗ ಆಗ್ತಾರೆ ಅಂತೇಳಿ, ಮತ್ತು ಪಂಚಾಯತ್ನ ಪ್ರಾಧಿಕಾರ ಮತ್ತು ಅಧಿಕಾರಿ ಏನೇನು ಜವಾಬ್ದಾರಿಗಳು, ಮತ್ತು ಪಂಚಾಯತ್ಗಳ ತೆರಿಗೆ ವಿಧಿಸುವ ಅವಕಾಶಗಳನ್ನ 243 ವಿವರಿಸಲಾಗಿದೆ. ಈ 243 ಹಣಕಾಸು ಸ್ಥಿತಿಗಳನ್ನು ಹಣಕಾಸು ಆಯೋಗ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. 243ರಲ್ಲಿ ಪಂಚಾಯತ್ಗಳ ಲೆಕ್ಕಪತ್ರ ಶೋಧನೆಯನ್ನು ಮಾಡಿದೆ. 243 ಪಂಚಾಯತ್ಗಳಿಗೆ ಚುನಾವಣೆಗಳು, 243 ಎಲ್ಲೆಲ್ಲಿ ಒಕ್ಕೂಟ ರಾಜ್ಯದ ಎಲ್ಲೆಲ್ಲಿಗೆ ಅನ್ವಯ ಅಂತೇಳಿ, ಮತ್ತು 43 ಯಾವ ಭಾಗಕ್ಕೆ ಇದು ಅನ್ವಯ ಆಗಲ್ಲ ಅಂತೇಳಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಮತ್ತು ಈಗ ಪ್ರಸ್ತುತ ಜಾರಿಯಲ್ಲಿರುವ ಕಾನೂನುಗಳು ಎಲ್ಲಿವರೆಗೂ ಮುಂದುವರಿತವೆ ಏನಾಗ್ತದೆ ಅಂತೇಳಿ 243 ಸಂವಿಧಾನದ ವಿಧಿಯಲ್ಲಿ ತಿಳಿಸಲಾಗಿದೆ. ಮತ್ತು 243 ಚುನಾವಣಾ ವಿಷಯಗಳಿಗೆ ನ್ಯಾಯಾಲಯವು ಮಧ್ಯಪ್ರವೇಶ ಮಾಡಬಾರ್ದು, ಕೆಲವು ತೊಡಕುಗಳು ಉಂಟಾಗ್ತದೆ ಅನ್ನೋ ಉದ್ದೇಶದಿಂದ ಇದನ್ನು ಸೇರ್ಪಡೆ ಮಾಡಲಾಗಿದೆ. ಸರ್, ಇದೆಲ್ಲ ಆದಮೇಲೆ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993 ಅಂತ ಜಾರಿಗೆ ಬಂತು. ಈಗ ಪ್ರಸ್ತುತ ಅದೇನಾಗಿದೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆ್ಯಕ್ಟ್ ಅಂತೇಳಿ ಇದನ್ನು ಪುನರ್ನಾಮಕರಣ ಮಾಡಲಾಗಿದೆ. ಈ ಒಂದು ಕಾಯ್ದೆಯ ವಿಶೇಷತೆಗಳು ಏನು, ವಾಟ್ ಆರ್ ದ ಹೈಲೈಟ್ಸ್ ಅಂತ ನೀವು ನೋಡೋದಾದರೆ, ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಆ್ಯಕ್ಟ್ ಪಂಚಾಯತ್ ರಾಜ್ ಸಂಸ್ಥೆಗಳ ವಿಶೇಷತೆ ಕಾಯ್ದೆಯಲ್ಲಿರೋದು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತ್, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್. ಒಂದು ಗ್ರಾಮ ಸಭೆ ಇದೆ. ಗ್ರಾಮ ಸಭೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿರೋದು ಗ್ರಾಮ ಸಭೆ ಇದೆ. ಗ್ರಾಮ ಸಭೆ ಅಂದರೆ ಈಗಾಗಲೇ ಹೇಳ್ದಂಗೆ ಒಂದು ಗ್ರಾಮದ ಆ ಗ್ರಾಮದಲ್ಲಿ ನೋಂದಾಯಿತರಾಗಿ ಮತದಾರರ ಪಟ್ಟಿಯ ಒಂದು ಯೂನಿಟ್ ಅಥವಾ ಒಂದು ನಿಕಾಯ ಅಂತ ಹೇಳ್ಬೋದು. ವಾರ್ಡ್ ಸಭೆ, ಈಗ ಒಂದು ಗ್ರಾಮದಲ್ಲಿ ಒಂದು 15ರಿಂದ 20 ಜನ ಒಂದು 20 ಜನ ವಾರ್ಡ್ ಮೆಂಬರ್ಸ್ ಇದ್ದಾರೆ ಅಂದ ತಕ್ಷಣ ಇದಕ್ಕಾಗಿ ಒಂದು 3, ಒಂದು 5, 6 ವಾರ್ಡ್ಗಳಾಗಿ ವಿಭಾಗ ಮಾಡಿರ್ತಾರೆ. ಒಂದು ವಾರ್ಡಿಂದ 3 ಜನ, ಇನ್ನೊಂದು ವಾರ್ಡಿಂದ 2 ಜನ, ಇನ್ನೊಂದು ವಾರ್ಡಿಂದ 4 ಜನ, ಈಗ ವಿಭಾಗ ಮಾಡಿರ್ತಾರೆ. ಸೊ ಇವುಗಳನ್ನ ವಾರ್ಡ್ ಅಂತ ಕರೀತಾರೆ. ಈ ವಾರ್ಡ್ ಸಭೆ ಆ ವಾರ್ಡ್ಗಳಲ್ಲಿ ಒಂದೊಂದು ಸಭೆ ಮಾಡುವಂಥದ್ದು. ಜನಮತಸಿದ್ಧವೆ ನಿರ್ದಿಷ್ಟ ಕೆಲವು ಪ್ರದೇಶಗಳಲ್ಲಿ 100 ಜನ ಇರ್ಬೋದು, ಆದರೆ 400 ಜನರಿಗೆ ಒಬ್ಬರಂತೆ ಪಂಚಾಯತ್ ಚುನಾಯಿತ ಸದಸ್ಯರಿಂದ ಆ 100 ಜನಕ್ಕೂ ಒಂದು ಸಭೆ ಮಾಡಬೇಕು ಅಂತೇಳಿ ಜನವಸತಿ ಸಭೆಯನ್ನು ಅವಕಾಶ ಮಾಡಿಕೊಟ್ಟಿದೆ. ಇವಿಷ್ಟುಗಳನ್ನು ಗ್ರಾಮ ಸ್ವರಾಜ್ ಘಟಕ ಅಂತೇಳಿ ಡಿಫೈನ್ ಮಾಡುತ್ತೆ ನಮ್ಮ ಕಾಯ್ದೆ. ಮತ್ತು ಗ್ರಾಮ ಪಂಚಾಯತ್ ಒಂದು 5ರಿಂದ 7 ಸಾವಿರ ಜನಸಂಖ್ಯೆ ಇರುವ ಒಂದು ಗ್ರಾಮಗಳ ಸಮೂಹ ಅಥವಾ ಒಂದು ಗ್ರಾಮಕ್ಕೆ ಒಂದು ಗ್ರಾಮ ಪಂಚಾಯತ್ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಈ ಗ್ರಾಮ ಪಂಚಾಯತಿಲಿರುವ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧ್ಯಕ್ಷರು ನೇರ ಚುನಾವಣೆ ಮೂಲಕ ಆಯ್ಕೆಯಾಗಿರ್ತಾರೆ. ನಂತರ ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯಿತಿಗಳಲ್ಲಿ ಒಂದು ತಾಲೂಕ್ ಪಂಚಾಯಿತಿಯ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಜಿಲ್ಲಾ ಪಂಚಾಯತ್ ನಿಮ್ಗೆ ಗೊತ್ತಿರೋದು 40,000 ಜನಸಂಖ್ಯೆಗೆ ಒಬ್ಬರಂತೆ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. ಮತ್ತು ಈ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಒಂದು ಸಚಿವ ಒಂದು ದರ್ಜೆ ಸ್ಥಾನಮಾನವನ್ನು ಸರ್ಕಾರ ನೀಡಿತ್ತು. ಜೊತೆಗೆ ಇದಕ್ಕೇನಾಗ್ತಾರೆ, ಆ ಒಂದು ಜಿಲ್ಲಾ ವ್ಯಾಪ್ತಿಯ ಲೋಕಸಭಾ, ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ನ ಸದಸ್ಯರುಗಳು ಇದಕ್ಕೆ ಸದಸ್ಯರಾಗಿರ್ತಾರೆ. ಆ ಜಿಲ್ಲಾ ವ್ಯಾಪ್ತಿಯ ಎಲ್ಲ ತಾಲೂಕ್ ಪಂಚಾಯತ್ ಅಧ್ಯಕ್ಷರುಗಳು ಇದಕ್ಕೆ ಸದಸ್ಯರಾಗಿರ್ತಾರೆ. ಮತ್ತು ನಿಮಗೆ ಇನ್ನೊಂದು ವಿಶೇಷತೆ ಪ್ರಶ್ನೆ ಬರೋದಿಲ್ಲ ಅಂದರೆ ಸಾಮಾನ್ಯ ಸಭೆ, ವಿಶೇಷ ಸಭೆ ಮತ್ತು ತುರ್ತು ಸಭೆ ಕುರಿತು ಪ್ರಶ್ನೆಗಳು ಬರ್ತವೆ. ಸಾಮಾನ್ಯ ಸಭೆ ಅಂದರೆ
ಯಾವುದೇ ಮೀಟಿಂಗ್ಗಳಲ್ಲಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳಲ್ಲಿ ನೋಟಿಸನ್ನು ಕೊಟ್ಟು 10 ದಿನಗಳ ಮುಂಚಿತವಾಗಿ ಕರೆಯುವಂಥ ಸಭೆ. ವಿಶೇಷ ಸಭೆ ಅಂದ ತಕ್ಷಣ ವಿಶೇಷ ಉದ್ದೇಶಕ್ಕಾಗಿ 3 ದಿನಗಳ ಮುಂಚೆ ನೋಟಿಸನ್ನು ಕೊಟ್ಟು ಕರೆಯುವಂಥ ಸಭೆ. ತುರ್ತು ಸಭೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತುಂಬ ಅನಿವಾರ್ಯತೆ ಇದ್ದಾಗ ಯಾವುದೇ ವಿಚಾರದ ಬಗ್ಗೆ, ಒಂದು ಸಾಮಾಜಿಕ ಪಿಡುಗಿನ ಬಗ್ಗೆ ಇರ್ಬೋದು, ಒಂದು ನ್ಯಾಚುರಲ್ ಕೆಲಾಮಿಟಿ ಬಗ್ಗೆ ಇರ್ಬೋದು, ಆದಂಥ ವಿಕೋಪಗಳ ಬಗ್ಗೆ ಇರ್ಬೋದು, 24 ಗಂಟೆಯಲ್ಲಿ ಕರೆಯುವಂಥ ಸಭೆಗೆ ತುರ್ತು ಸಭೆ ಅಂತ ಕರಿತೀವಿ. ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತು ಸಭೆ. ಸಾಮಾನ್ಯ ಸಭೆ ಆರಾಮಾಗಿ ಮಾಡೋದು, ವಿಶೇಷ ಸಭೆ ಒಂದು ಸ್ಪೆಷಲ್ ಪರ್ಪಸ್ಗೋಸ್ಕರ, ತುರ್ತು ಸಭೆ ಎಮರ್ಜೆನ್ಸಿ ಇಶ್ಯೂಸ್ ಇಟ್ಕೊಂಡು ಮಾಡುವಂಥ ಸಭೆಗಳು. ಇನ್ನು ತೆರಿಗೆ ಅಂದ ತಕ್ಷಣ ನಿಮ್ಗೆ ಗೊತ್ತು, ತೆರಿಗೆ ಯಾವುದೇ ನೇರ ಪ್ರತಿಫಲಾಂಶ ಇಲ್ಲದೆ ಸರ್ಕಾರಕ್ಕೆ ಅಥವಾ ಸ್ಥಳೀಯ ಸಂಸ್ಥೆ ಕಟ್ಟಬೇಕಾಗಿದ್ದು ತೆರಿಗೆ. ಸೊ ಏನಾಗುತ್ತೆ, ಆಸ್ತಿ ಇರುತ್ತೆ, ಆಸ್ತಿ ತೆರಿಗೆಯನ್ನು, ನಿವೇಶನ ತೆರಿಗೆಯನ್ನು ಸಂಗ್ರಹ ಮಾಡೋ ಕೆಲಸವನ್ನು ಗ್ರಾಮ ಪಂಚಾಯತಿಗಳು ಮಾಡುತ್ತೆ. ಶುಲ್ಕ, ತೆರಿಗೆಗೂ ಶುಲ್ಕಕ್ಕೂ ವ್ಯತ್ಯಾಸವಿದೆ. ಶುಲ್ಕ ಏನಾಗುತ್ತೆ, ನಿಮಗೆ ಹಾಕುವಂಥ ಒಂದು ಫೀಸ್ ಆಗಿರುತ್ತೆ. ಯಾವುದೇ ನಿಮಗೆ ಆ ಒಂದು, ಈಗ ಏನು ಮಾಡ್ತೀವಿ, ನಿಮಗೆ ಟ್ರೇಡ್ ಲೈಸೆನ್ಸ್ ತೊಗೋತಾ ಇರ್ತೀವ, ಟ್ರೇಡ್ ಲೈಸೆನ್ಸ್ಗೆ ತೆರಿಗೆ ಅಂತೇಳಲ್ಲ, ಒಂದೊಂದು ವ್ಯಾಪಾರ ಮಾಡ್ತಾ ಇರ್ತದೆ, ಅದಕ್ಕೇನಾಗ್ತೀವಿ ನಾವು ಫೀಸನ್ನು, ಶುಲ್ಕವನ್ನು ಏರುವ ಕೆಲಸವನ್ನು ಮಾಡ್ತೀವಿ. ಇನ್ನು ದರ, ಈಗ ಸರ್ವಿಸ್ ಕೊಡ್ತೀವಿ, ವಾಟರ್ ಸಪ್ಲೈ ಕೊಡ್ತೀವಿ, ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಿಕೊಡ್ತೀವಲ್ಲ, ಸೊ ಅದನ್ನ ದರ. ಹೀಗೆ ಬೇರೆ ಬೇರೆ ಇದೆ. ಸಭೆಯ ಕೋರಮ್ ಅಂತೇಳಿ, ಯಾವುದೇ ಒಂದು ಗ್ರಾಮ ಸಭೆ ಇರ್ಬೋದು, ವಾರ್ಡ್ ಸಭೆ ಇರ್ಬೋದು, ಸಾಮಾನ್ಯ ಸಭೆ ಇರ್ಬೋದು, ಸಭೆಗಳಿಗೆ ಒಂದು ನಿರ್ದಿಷ್ಟ ಮೊತ್ತದ ಕನಿಷ್ಠ ಇಷ್ಟು % ಅಂತೇಳಿ ಆ ಸಭೆ ಪ್ರಾರಂಭ ಆಗಬೇಕು, ನಡಿಬೇಕು ಅಂದರೆ ಬೇಕಾದ ಅವಶ್ಯಕ ಸದಸ್ಯರ ಒಂದು ಗ್ಯಾದರಿಂಗನ್ನು ಕೋರಮ್ ಅಂತ ಕರಿತೀವಿ. ಅತಿ ಮುಖ್ಯವಾಗಿ ಆಡಳಿತ ವಿಕೇಂದ್ರೀಕರಣ ಇನ್ನೂ ಮಾಡಲಿಕ್ಕಾಗಿ ಸ್ಥಾಯಿ ಸಮಿತಿಗಳನ್ನ ರಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಗ್ರಾಮ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ 3 ಸ್ಥಾಯಿ ಸಮಿತಿಗಳು, ಜಿಲ್ಲಾ ಮಟ್ಟದಲ್ಲಿ 5 ಸ್ಥಾಯಿ ಸಮಿತಿಗಳನ್ನು ಈ ಕಾಯ್ದೆಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಪರಿಶೋಧನಾ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ, ಶಿಕ್ಷಣ ಆರೋಗ್ಯ ಸಮಿತಿ ಮತ್ತು ಕೃಷಿ ಮತ್ತು ಕೈಗಾರಿಕಾ ಸಮಿತಿಯನ್ನು ನೇಮಕ ಮಾಡೋಕ್ಕೆ ಅವಕಾಶ ಕಾಯ್ದೆ ಮಾಡಿಕೊಟ್ಟಿದೆ. ಜೊತೆಗೆ ಸದಸ್ಯರ ರಾಜೀನಾಮೆ ಹೇಗೆ ಕೊಡಬೇಕು ಮತ್ತು ಸದಸ್ಯರು ತಮ್ಮ ಕರ್ತವ್ಯ ನಿರ್ವಹಣೆಗೆ ವಿಫಲರಾದರೆ, ದುರ್ನಡತೆಯನ್ನು ತೋರಿದ್ರೆ ಅವ್ರನ್ನ ತೆಗೆದಾಗಲಿಕ್ಕೆ, ಮತ್ತು ಅನಿವಾರ್ಯ ಸಂದರ್ಭದಲ್ಲಿ ಚುನಾವಣೆ ಆಗದಿದ್ದಾಗ ಅಧ್ಯಕ್ಷ ತೆರವಾದಾಗ ಅಡ್ಮಿನಿಸ್ಟ್ರೇಟರ್ ಹೇಗೆ ನೆಗೆಸಬೇಕು, ಮತ್ತು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ ಒಂದು ಬಜೆಟ್ ಹೇಗೆ ಮಾಡಬೇಕು, ಬಜೆಟನ್ನು ನಿಯಂತ್ರಣ ಹೇಗೆ ಮಾಡಬೇಕು, ಅದನ್ನು ಮಂಡಿಸಬೇಕು, ಅದರ ಖರ್ಚು ಮಾಡುವಾಗ ವಿಧಾನವನ್ನು ಮಾಡಿಕೊಟ್ಟಿದೆ. ಮತ್ತು ಈ ಕಾಯ್ದೆಯ ಇನ್ನೊಂದು ವಿಶೇಷ ಅಂತ ಮೀಸಲಾತಿ, ಪರಿಶಿಷ್ಟ ಜಾತಿ ಮತ್ತು ಜನಾಂಗಕ್ಕೆ ಕನಿಷ್ಠ ಒಂದಾದರೂ ಕೊಡಬೇಕು, ಹಾಗೂ ಅವರ ಜನಸಂಖ್ಯೆಗೆ ಅನುಸಾರವಾಗಿ ಮೀಸಲಾತಿಯನ್ನು ಫಿಕ್ಸ್ ಮಾಡಿದೆ. ಜೊತೆಗೆ ಹಿಂದುಳಿದ ವರ್ಗದವರಿಗೆ 1/3 ಭಾಗ ಮತ್ತು ಮಹಿಳೆಯರಿಗೆ 50% ಮೀಸಲಾತಿಯನ್ನು ಈ ಕಾಯ್ದೆಯಲ್ಲಿ ಕೊಡಲಾಗಿದೆ. ಇದೊಂದು ವಿಶೇಷತೆ, ಎಕ್ಸಾಂಪಲ್ ಕೇಳುವ ಒಂದು ಸಾಧ್ಯತೆಗಳು ಇವೆಚ್ಚು. ಮತ್ತು ಗ್ರಾಮ ಪಂಚಾಯತ್ ಅವಧಿ 3 ಗ್ರಾಮ ಪಂಚಾಯಿತಿಗಳಿಗೂ 5 ವರ್ಷಗಳ ಅವಧಿಯನ್ನು ಈ ಕಾಯ್ದೆಯಲ್ಲಿ ಮಾಡಲಾಗಿದೆ. ಸರಿ, ನಿಮಗಾಗಲೇ ನಾನು ತಿಳಿಸಿದಂತೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಕಾಯ್ದೆಯಲ್ಲಿ ನಿಮಗೆ ಏನು 19 ಅಧ್ಯಯನಗಳನ್ನ ತಿಳಿಸಿದ್ದಾರೆ. 321 ಪ್ರಕರಣಗಳಿದ್ದಾವೆ, 4 ಅನುಸೂಚಿಗಳಿದ್ದಾವೆ, ಇದರ ಜೊತೆಗೆ ಉಪ ಪ್ರಕರಣಗಳಿದ್ದಾವೆ. ಬಟ್ ಮುಖ್ಯವಾಗಿ 321 ಪ್ರಕರಣ ಮತ್ತು 4 ಅನುಸೂಚಿಗಳು ಇದರಲ್ಲಿದ್ದಾವೆ. ಸೊ ನಿಮಗೇನು ಹೈಲೈಟ್ಸ್ ಹೇಳಿದೆ ಅಲ್ಲ, ಒಂದು ವಿಶೇಷತೆಗಳು, ಅದರಲ್ಲೇ ಎಷ್ಟೋ ಪ್ರಶ್ನೆಗಳು ಫ್ರೇಮ್ ಆಗುವ ಸಾಧ್ಯತೆಗಳು ಹೆಚ್ಚು. ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಪಂಚಾಯತ್ ರಾಜ್ ಒಂದು ನೀತಿ ನಿರ್ದೇಶಕ ತತ್ವಗಳು, ಸಂವಿಧಾನದಲ್ಲಿ ನಿರ್ದೇಶಕ ತತ್ವಗಳಿದ್ದಾಗೆ ಒಂದು ಪಂಚಾಯತ್ ರಾಜ್ ನಿರ್ದೇಶಕ ತತ್ವಗಳು ಇದರಲ್ಲಿ ಸೇರ್ಪಡೆ ಮಾಡಲಾಗಿದೆ. ಮತ್ತು ಗ್ರಾಮ ಸ್ವರಾಜ್ ಘಟಕ ಅಂತ, ಗ್ರಾಮ ಸ್ವರಾಜ್ ಅಂದ್ರೇನು, ಅದರ ಘಟಕಗಳು ಯಾವುದು ಅಂತ ಪ್ರಶ್ನೆ ಬರ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಜನವಸತಿ ಸಭೆ, ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ, ಇವು 3 ಗ್ರಾಮ ಸ್ವರಾಜ್ ಘಟಕಗಳು ಅಂತ ಈ ಕಾಯ್ದೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜನವಸತಿ, ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲ, ಜನವಸತಿ, ವಾರ್ಡ್ ಮತ್ತು ಗ್ರಾಮ ಸಭೆಗಳನ್ನ ಘಟಕಗಳಂತ ಮಾಡ್ತೀವಿ. ಮತ್ತು ಈ ಗ್ರಾಮ ಪಂಚಾಯತಿಗಳನ್ನು ಹೇಗೆ ರಚನೆ ಮಾಡಬೇಕು, ಯಾವ ಪ್ರದೇಶದಲ್ಲಿ ಮಾಡಬೇಕು ಅಂತೇಳಿ ಅಧ್ಯಾಯ 3ರಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಜೊತೆಗೆ ನಿಮಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಕರ್ತವ್ಯ ಏನು, ಉಪಾಧ್ಯಕ್ಷನ ಕರ್ತವ್ಯ ಏನು ಅನ್ನೋದನ್ನ ಅಧ್ಯಾಯ 4ರಲ್ಲಿ ಪ್ರಕರಣ 58ರಿಂದ 110ರವರೆಗೂ ಎಕ್ಸ್ಪ್ಲೈನ್ ಮಾಡಲಿದೆ. ಮತ್ತು ಏನೇನು, ಹೇಗೆಲ್ಲ ಚುನಾವಣೆ ಆಗಬೇಕು, ಚುನಾವಣಾ ಕರ್ತವ್ಯಗಳೇನು, ಚುನಾವಣೆ ನಿಂತರೆ ಏನು ಮಾಡಬೇಕು, ಅವ್ರನ್ನ ಅವಿಶ್ವಾಸಕ್ಕೆ ಆದರೆ ಏನು ಮಾಡಬೇಕು, ಅವರ ಒಂದು ಪರ್ಯಾಯ ವ್ಯವಸ್ಥೆ ಏನು ಅಂತೇಳಿ ಎಲ್ಲವನ್ನು ಮಾಡಿದೆ. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅಥವಾ ಅವರ ಗೈರ್ಹಾಜರಿಯಲ್ಲಿ ಉಪಾಧ್ಯಕ್ಷ ಎಲ್ಲ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಇದರ ಜೊತೆಗೆ ವಿಶೇಷತೆ ಏನಂದರೆ, ಕರ್ನಾಟಕ ಸದಸ್ಯರ ಕರ್ತವ್ಯ ಜವಾಬ್ದಾರಿಗಳನ್ನ ಪ್ರಕರಣ 110A ತಿಳಿಸಲಾಗಿದೆ. ಮತ್ತು ಗ್ರಾಮ ಪಂಚಾಯತ್ ಆಡಳಿತ ಸಿಬ್ಬಂದಿಗಳಲ್ಲಿ ಆಡಳಿತಾತ್ಮಕ ಸೇವೆಗಳನ್ನು
ಹೇಗೆ ಅಂತೇಳಿ 111 ಮತ್ತು 113A ಮಾಡಲಾಗಿದೆ. ಮತ್ತು ಅಧ್ಯಾಯ 6ರಲ್ಲಿ ಚಿಕ್ಕ ಪ್ರದೇಶಗಳ ಸಂಯೋಜನೆ ಬಗ್ಗೆ ಹೇಳಲಾಗಿದೆ. ಅಧ್ಯಾಯ 7ರಲ್ಲಿ ತಾಲೂಕ್ ಪಂಚಾಯತ್ ರಚನೆ, ಅಧ್ಯಾಯ 8ರಲ್ಲಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಕರ್ತವ್ಯಗಳ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಅಧ್ಯಾಯ 9ರಲ್ಲಿ ಒಂದು ತಾಲೂಕ್ ಪಂಚಾಯತಿ ಸಿಬ್ಬಂದಿಗಳ ಬಗ್ಗೆ ವಿವರಣೆ ಇದೆ. ತಾಲೂಕ್ ಪಂಚಾಯತಿ ಹೇಗೆ ಅಂತ. ಅಧ್ಯಾಯ 10ರಲ್ಲಿ ಜಿಲ್ಲಾ ಪಂಚಾಯತ್ ರಚನೆ 158ರಿಂದ 183ರವರೆಗೆ ಜಿಲ್ಲಾ ಪಂಚಾಯತಿ ಹೇಗೆ ರಚನೆ ಆಗಬೇಕು, 40,000 ಜನ. ನಿಮ್ಗೆ ಅದೇ ಕೊಡಗು ಈ ಕೆಲವೊಂದು ಗುಡ್ಡಗಾಡು ಭಾಗಗಳಲ್ಲಿ 18,000 ಜನ ಇದ್ದರೆ ಸಾಕು ಒಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರು ಅಂತ. ಸೊ ಪ್ರಶ್ನೆ ಇಂಥ ಕಡೆನೇ ರೈಸ್ ಆಗೋದು. ಸೊ ಬೇರೆ ಭಾಗಕ್ಕೆಲ್ಲ 40,000ಗೆ ಒಬ್ಬ ಸದಸ್ಯ, ಕೊಡಗು ಮತ್ತು ಕೆಲವು ಭಾಗಗಳಿಗೆ ಎಷ್ಟು 18,000 ಜನರಿಗೆ ಒಬ್ಬ ಸದಸ್ಯರಂತೆ ಚುನಾಯಿತ ಮಾಡ್ಬೋದು. ಮತ್ತು ಜಿಲ್ಲಾ ಮಟ್ಟದ ಯೋಜನಾ ಸಮಿತಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಾಯಿದ್ರು. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಅಧ್ಯಕ್ಷರಾಗಿ ಸರ್ಕಾರ ಆದೇಶ ಮಾಡಿದೆ. ಇವರನ್ನು ಚೇರ್ಮನ್ ಅಂತಾಗಿ ಡಿಸಿಗ್ನೇಷನ್ ಮಾಡಿದೆ. ಮತ್ತು ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗಳ ಬಗ್ಗೆ ಅಧ್ಯಾಯ 12ರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಮತ್ತು ತೆರಿಗೆ ಫೀಸ್ಗಳು ಅಧ್ಯಾಯ 13 ಪ್ರಕರಣ 199 ಇದರಲ್ಲಿ ತೆರಿಗೆ ಫೀಸು ಹೇಗೆ ವಸೂಲು ಮಾಡಬೇಕು, ಗ್ರಾಮ ಪಂಚಾಯತಿಗಳು ಬರುವ ಆದಾಯ ಮೂಲಗಳ ಬಗ್ಗೆ ವಿವರಣೆಯನ್ನು ಮಾಡಿದೆ. ಮತ್ತು 14ರಲ್ಲಿ ಮತ್ತು ಉಪಕರಗಳು ವಿಧಿಸೋದ್ರ ಬಗ್ಗೆ ಡಿಫೈನನ್ನು ಮಾಡಲಾಗಿದೆ. ಗ್ರಾಮ ಪಂಚಾಯತಿಗಳ ಸ್ವತ್ತು ನಿಧಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಾಗಿದೆ 15ರಲ್ಲಿ. ಮತ್ತು 16ರಲ್ಲಿ ಆಡಳಿತ, ಮೇಲ್ವಿಚಾರಣೆ ಮತ್ತು ಆಯುಕ್ತಾಲಯ ಇವುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಮತ್ತು 17ನೇ ಅಧ್ಯಯನದಲ್ಲಿ ಒಂದು ಬಜೆಟ್ಟು ಮತ್ತು ಹಣಕಾಸು ನಿಯಂತ್ರಣ, ಲೆಕ್ಕ ಪರಿಶೋಧನೆ ಎಲ್ಲದ್ರ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಮತ್ತು 18ರಲ್ಲಿ ನಿಮಗೆ ಒಂದು ಗ್ರಾಮ ಪಂಚಾಯತ್ ವಿಸರ್ಜನಾ ಫೀಲು, ನೌಕರರ ವಿಚಾರಗಳು, ಸರ್ಕಾರ ಲೈಸೆನ್ಸ್ ಈ ಥರದ ಬಗ್ಗೆ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಮತ್ತು 19ರಲ್ಲಿ ನಿಮಗೆ ನಿಯಮಗಳನ್ನು, ಉಪನಿಯಮಗಳನ್ನು ಸರ್ಕಾರ ಮಾಡೋದು, ತಿದ್ದುಪಡಿ ಮಾಡೋದು ಹೇಗೆಲ್ಲ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಜೊತೆಗೆ ಅಂತಿಮವಾಗಿ ಏನಾಗಿದೆ, ಅನುಸೂಚಿಗಳು 4 ಇದ್ದಾವೆ ಈ ಕಾಯ್ದೆಯಲ್ಲಿ ಅಂತ ಹೇಳಿದೆ. 1ನೇ ಅನುಸೂಚಿ ಏನು ಮಾಡುತ್ತೆ, ಗ್ರಾಮ ಪಂಚಾಯತ್ನ ಒಂದು ಪ್ರಕಾರಗಳ ಬಗ್ಗೆ ಹೇಳುತ್ತೆ. 2ನೇ ಅನುಸೂಚಿ ತಾಲೂಕ್ ಪಂಚಾಯತಿ ಪ್ರಕಾರಗಳ ಬಗ್ಗೆ ಹೇಳುತ್ತೆ. 3ನೇ ಅನುಸೂಚಿ ಜಿಲ್ಲಾ ಪಂಚಾಯತ್ ಕಾರ್ಯಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ 4ನೇ ಅನುಸೂಚಿಯಲ್ಲಿ ಗ್ರಾಮ ಪಂಚಾಯತ್ ವಿಧಿಸುವ ತೆರಿಗೆಗಳ ಬಗ್ಗೆ ಲಿಸ್ಟ್ ಮಾಡಿದ್ದಾರೆ. ಕಟ್ಟಡ ತೆರಿಗೆ ಇರ್ಬೋದು. ಸೊ ನೋಡಿ, ಇಲ್ಲಿ ತೆರಿಗೆಯನ್ನು ವಿಧಿಸುವ ಅಧಿಕಾರ ಈ 3 ಸಂಸ್ಥೆಗಳಿಗೆ ಗ್ರಾಮ ಪಂಚಾಯತಿಗೆ ಮಾತ್ರ ಇರುವುದು. ಕೆಲವರು ಏನು ಅನ್ಕೋತೀರ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಇಲ್ಲ. ತೆರಿಗೆಗಳನ್ನು ವಿಧಿಸುವ ಅಧಿಕಾರ ಒಂದು ಕಟ್ಟಡ ತೆರಿಗೆ ಇರ್ಬೋದು, ನಿವೇಶನ ತೆರಿಗೆ ಇರ್ಬೋದು, ಈ ರೀತಿಯ ತೆರಿಗೆ, ಟ್ರೇಡ್ ಲೈಸೆನ್ಸ್ ಕೊಡೋದಾಗಿರ್ಬೋದು, ಇದೆಲ್ಲ ಇರೋದು ಗ್ರಾಮ ಪಂಚಾಯತಿಗೆ ಮಾತ್ರ ಇದೆ. ಒಂದು ಕೃಷಿಯೇತರ ಜಮೀನಿಗಿರೋದು, ಜಾಹೀರಾತುಗಳಿರ್ಬೋದು, ಶುಲ್ಕ ಆಗ್ಬೋದು, ಟ್ರೇಡ್ ಲೈಸೆನ್ಸ್ ಇರ್ಬೋದು, ದಂಡ, ವಾಹನ ಈ ಥರದ್ದೆಲ್ಲ ಮಾಡುವ ಕೆಲಸವನ್ನು ಗ್ರಾಮ ಪಂಚಾಯತ್ಗಳು ಮಾಡ್ತವೆ ಅಂತೇಳಿ ಅನುಸೂಚಿ 4ರಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಸೊ ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಂತೆ ಕೆಲವು ನೀತಿ ನಿಯಮಗಳನ್ನ, ಬಜೆಟ್ ಆ್ಯಂಡ್ ಅಕೌಂಟ್ ರೂಲ್ಸ್ ಇರ್ಬೋದು, ಒಂದು ಜಮಾಬಂದಿ ನಿಯಮಗಳಿರ್ಬೋದು, ಮತ್ತು ಗ್ರಾಮ ಸಭಾ ನಿಯಮಗಳಿರ್ಬೋದು, ಸಭಾ ನಿಯಮಗಳಿರ್ಬೋದು, ಹಲವಾರು ನಿಯಮಗಳನ್ನ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 267 ಮತ್ತು ಸಂವಿಧಾನದ ವಿಧಿ 245 ಪ್ರಕಾರ ಸ್ಥಳೀಯ ಸಂಸ್ಥೆಗಳಿಗೆ ಅಥವಾ ಗ್ರಾಮಾಂತರ ಪ್ರದೇಶದ ಸಂಸ್ಥೆಗಳಿಗೆ ಹಣಕಾಸನ್ನು ವರ್ಗಾವಣೆ ಮಾಡಲಿಕ್ಕೆ, ಅವುಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ, ಅವಕ್ಕೆ ಬೇಕಾದಂಥ ಒಂದು ಅವಕಾಶಗಳನ್ನ ಕೊಡಲಿಕ್ಕೋಸ್ಕರ ಒಂದು ರಾಜ್ಯ ಹಣಕಾಸು ಆಯೋಗವನ್ನು ರಚನೆ ಮಾಡಲಿಕ್ಕೆ ಅವಕಾಶವಿದೆ. ಸೊ ಅದರಂತೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ 4 ರಾಜ್ಯ ಹಣಕಾಸು ಆಯೋಗಗಳು ರಚನೆಯಾಗಿದ್ದಾವೆ. ಸೊ ಇಲ್ಲೂ ಪ್ರಶ್ನೆಗಳು ಫ್ರೇಮ್ ಆಗೋದು, ಈಗ 5ನೇ ಆಯೋಗವನ್ನು ರಚನೆ ಮಾಡಬೇಕು ಸರ್ಕಾರ, ಆ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದೆ. 1ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಅಶ್ವಥ್ ನಾರಾಯಣ ಆಗಿದ್ದರು, ನಂತರ ಜಿ ತಿಮ್ಮಯ್ಯವರಾಗಿದ್ದರು. 2ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ನರಸಿಂಹಮೂರ್ತಿ, ನಂತರ ಸುರೇಂದ್ರನಾಥ್ ಆಗಿದ್ದರು. 3ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಎ ಜಿ ಕೋಡ್ಗಿ ಆಗಿದ್ದರು. ಪ್ರಸ್ತುತ ಈಗ ಜಾರಿಯಲ್ಲಿದ್ದಂತಹ ಒಂದು 4ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸಿ ಜಿ ಚಿನ್ನಸ್ವಾಮಿ ಅವರು ಈ ಒಂದು ವರದಿಯನ್ನು ರೆಡಿ ಮಾಡಿ ಸ್ಥಳೀಯ ಸಂಪನ್ಮೂಲಗಳನ್ನು, ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಸಂಪನ್ಮೂಲಗಳನ್ನು ಹೇಗೆ ವರ್ಗಾವಣೆ ಮಾಡಬೇಕು, ಏನೇನೆಲ್ಲ ಅವಕಾಶಗಳು ಮಾಡಿಕೊಡ್ಬೇಕು ಅಂತೇಳಿ ಶಿಫಾರಸು ಮಾಡುವ ಕೆಲಸವನ್ನು ಈ ರಾಜ್ಯ ಚುನಾವಣಾ ಆಯೋಗಗಳು ಕೆಲಸವನ್ನು ಮಾಡ್ತವೆ. ಜೊತೆಗೆ ನೋಡೋದಾದರೆ ಈ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ಸಂಸ್ಥೆಗಳ ಮೂಲಕ ಅಭಿವೃದ್ಧಿ ಆಗಬೇಕು ಗ್ರಾಮೀಣ ಪ್ರದೇಶ ಅಂದರೆ ಹಲವಾರು ಯೋಜನೆಗಳ ಮೂಲಕ
ಕಾರ್ಯಕ್ರಮಗಳನ್ನ ತಂದು ಅದನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಈಗ ಪ್ರಸ್ತುತ ಜಾರಿಯಲ್ಲಿರುವಂಥ ಪ್ರಮುಖ ಯೋಜನೆಗಳು ಲಿಸ್ಟ್ ಇಲ್ಲಿ ನೋಡೋಣ. ಇವುಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಬೇರೆ ವಿಡಿಯೋದಲ್ಲಿ ಮಾಡ್ತೀವಿ, ತುಂಬ ಲೆಂತಿ ಆಗುತ್ತೆ. ಅಂದರೆ ಈ ವಿಡಿಯೋಗಳ ಲಿಸ್ಟು ಮಾತ್ರ ಅದರದ್ದು ಏನು ಅಂತ ನೋಡೋಣ. ನಮ್ಮ ಗ್ರಾಮ ನಮ್ಮ ಯೋಜನೆ, ಗ್ರಾಮೀಣ ಪ್ರದೇಶದ ಒಂದು ಗ್ರಾಮಕ್ಕೆ ಬೇಕಾದ ಅಭಿವೃದ್ಧಿ ನಕ್ಷೆಯನ್ನು ಅವರೇ ತಯಾರಿಸ್ಕೊಳ್ಳಿ ಅಂತೇಳಿ ಈ ಆಡಳಿತ ಒಂದು ಎಲೆಕ್ಟ್ರಾನಿಕ್ ಅಡ್ಮಿನಿಸ್ಟ್ರೇಷನ್ನ ಗ್ರಾಮೀಣ ಪ್ರದೇಶದಲ್ಲಿ ಸಮರ್ಪಕವಾಗಿ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಲಾಗಿದೆ. ಪಂಚತಂತ್ರ ಅನ್ನೋದು ಒಂದು ಎಲ್ಲ ಗ್ರಾಮ ಪಂಚಾಯತಿ ದಾಖಲೆಗಳನ್ನ ಡಿಜಿಟಲೈಸ್ ಮಾಡೋದು, ಆನ್ಲೈನಲ್ಲಿ ಅವೈಲೇಬಲ್ ಮಾಡುವಂಥ ಲೆಕ್ಕಪತ್ರಗಳು ಮತ್ತು ಅದರ ಬಜೆಟ್ ಈ ಥರ ವಿವರಗಳನ್ನ ಮಾಡುವಂಥದ್ದು. ಪಂಚಮಿತ್ರ ಪಬ್ಲಿಕ್ಗೆ ಗ್ರಾಮ ಪಂಚಾಯತ್ ಮಾಹಿತಿ ಸಿಗುವಂತೆ ಮಾಡೋದು. ಗಾಂಧಿ ಸಾಕ್ಷಿ ಕಾಯಕ್ಕೂ ಒಂದು ಪಂಚಾಯತ್ ಸಂಸ್ಥೆಗಳ ಅನುಷ್ಠಾನವಾಗುವಂಥ ಕಾಮಗಾರಿಗಳು ಎಲ್ಲ ವಿವರ MB ಪುಸ್ತಕದಿಂದ ಹಿಡಿದು ಪ್ರತಿಯೊಂದು ಮಾಹಿತಿ GPS ಟ್ಯಾಗ್ ಫೋಟೋ ಜೊತೆ ಇದರಲ್ಲಿ ನೋಡಲಿಕ್ಕೆ ಹೋಗಿ ನಿಮ್ಮ ಊರಿನಲ್ಲಿ ಎಷ್ಟು ದುಡ್ಡಿಗೆ ಯಾವ ಕೆಲಸ ಆಗಿದೆ ಅಂತ ನೀವು ಕೂತಲ್ಲೇ ನಿಮ್ಮ ಫೋನ್ನಲ್ಲೇ ನೋಡಲಿಕ್ಕೆ ಇದು ಸಾಧ್ಯ. ಗಾಂಧಿ ಸಾಕ್ಷಿ ಕಾಯಕ್ಕಂತ ಹೊಡೀರಿ, ಅಲ್ಲಿ ಓಪನ್ ಆಗುತ್ತೆ. ನಿಮ್ಮ ಪಂಚಾಯತ್ ಓಪನ್ ಮಾಡಿ, ನಿಮ್ಮ ಊರು ಸೆಲೆಕ್ಟ್ ಮಾಡಿ, ನಿಮ್ಮ ಊರಿನಲ್ಲಿ ಆಗಿರುವ ಕಾಮಗಾರಿಗಳು ಯಾವ ವರ್ಷ ಏನೇನು ಕಾಮಗಾರಿ, ಎಷ್ಟು ಲಕ್ಷಕ್ಕೆ ಎಷ್ಟು ಕೋಟಿಗೆ ಅಂತೇಳಿ ಡಿಸ್ಪ್ಲೇ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮೂಲಕ ಅನುಷ್ಠಾನ ಆಗಿರೋವೆಲ್ಲ ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಬಾಪೂಜಿ ಸೇವಾ ಕೇಂದ್ರ ನಿಮಗೆ ಒಂದು ಸರ್ವಿಸ್ ಸೆಂಟರು, ನರೇಗಾ ಯೋಜನೆ, ಒಂದು ಉದ್ಯೋಗ ಕೊಡುವ ಯೋಜನೆ, ಗ್ರಾಮ ಸ್ವರಾಜ್ಯದ ಹಿಂದುಳಿದ ಒಂದು ನಂಜುಂಡಪ್ಪ ವರದಿ ತಾಲೂಕುಗಳಲ್ಲಿ ಒಂದು ಅಭಿವೃದ್ಧಿ ಕೆಲಸವನ್ನು, ಸಾಮರ್ಥ್ಯ ಅಭಿವೃದ್ಧಿ ಕೆಲಸಕ್ಕೆ ಮಾಡುವುದು. ಸುವರ್ಣ ಗ್ರಾಮೋದಯ, ಕನಿಷ್ಠ 1 ಕೋಟಿ ರೂಪಾಯಿನ ಒಂದು ಗ್ರಾಮಕ್ಕೆ ವಿನಿಯೋಗ ಮಾಡಿ ಆ ಗ್ರಾಮವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿತ್ತು. ಮತ್ತು ಬಹುಗ್ರಾಮ ಮಲ್ಟಿ ವಿಲೇಜ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ಸ್, ಒಂದು ಹಲವಾರು ಹಳ್ಳಿಗಳಿಗೆ ಕುಡಿಯೋ ನೀರು ಸಮಸ್ಯೆಗಳಿಗೆ ಗುಂಪಾಗಿ ಒಂದು ಪೈಪ್ ಡ್ರಿಂಕಿಂಗ್ ವಾಟರ್ ಕೆಲಸ ಮಾಡುವಂಥ ಜಲ್ ಜೀವನ್ ಮಿಷನ್, ಮನೆ ಮನೆಗೆ ಗಂಗೆ ಅಂತ ಕೇಂದ್ರ ಸರ್ಕಾರ ಪ್ರತಿ ಮನೆಗೂ ಕುಡಿಯುವ ಶುದ್ಧ ನೀರನ್ನು ಕೊಡಬೇಕು, ನಲ್ಲಿಗೆ ಸಂಪರ್ಕಗಳ ಮೂಲಕ ಕೊಡಬೇಕು ಅನ್ನೋ ಉದ್ದೇಶದಿಂದ ಇರುವಂಥ ಯೋಜನೆ. ಸ್ವಚ್ಛ ಭಾರತ್ ಅಭಿಯಾನ್ ಏನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳಿಗೆ ಮತ್ತು ಸಮುದಾಯಕ್ಕೆ ಒಂದು ಫ್ರೀ, ಒಂದು ಬಡವರಿಗೆ ಉಚಿತ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡುವ ಒಂದು ಯೋಜನೆ. ನಿರ್ಮಲ್ ಗ್ರಾಮ್ ಪುರಸ್ಕಾರ ಯೋಜನೆ, ಇದು ಸ್ಯಾನಿಟೇಷನ್ ಸಂಬಂಧಪಟ್ಟಂತೆ. ಗಾಂಧಿ ಗ್ರಾಮ್ ಪುರಸ್ಕಾರ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಸಾಧನೆ ಮಾಡಿದ ಪಂಚಾಯತ್ಗೆ ಪುರಸ್ಕಾರ ಕೊಡುವಂಥದ್ದು. ಗ್ರಾಮೀಣ ವಸತಿ ಮತ್ತು ಬಸವ ವಸತಿ ಯೋಜನೆ, ಗ್ರಾಮೀಣ ಬಡವರಿಗೆ BPL ಅವರಿಗೆ ಮನೆ ಕಟ್ಟಿಕೊಳ್ಳುವಂಥ ಕೆಲಸ. ಅಂಬೇಡ್ಕರ್ ಆವಾಸ್ ಯೋಜನೆ, SC/ST ಸಮುದಾಯ ಜನರಿಗೆ ನಿವೇಶನ ಮತ್ತು ಮನೆಯನ್ನು ಕಟ್ಟಿಕೊಡುವ ಯೋಜನೆ. ಇಂದಿರಾ ಆವಾಸ್ ಯೋಜನೆ, ಪ್ರಧಾನ ಮಂತ್ರಿ ಒಂದು ವಸತಿ ಯೋಜನೆ, ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ. ಇದೇನಿದು ಕರ್ನಾಟಕದಲ್ಲಿ ವಸತಿ ಯೋಜನೆಗಳ ಅನುಷ್ಠಾನ, ನಿರ್ವಹಣೆ ಮತ್ತು ಮಾನಿಟ್ರನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನೋಡ್ಕೊಳ್ಳುತ್ತೆ. NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತೇಳಿ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಮೂಲಕ ಸ್ವ ಉದ್ಯೋಗಕ್ಕೆ ಪ್ರೋತ್ಸಾಹ ಕೊಡುವಂಥ ಒಂದು ಪ್ರಮುಖ ಯೋಜನೆ. ಇವಿಷ್ಟು ಯೋಜನೆಗಳು ಗ್ರಾಮೀಣಾಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳು, ಪಂಚಾಯತ್ ರಾಜ್ ಸಂಸ್ಥೆಗಳ ಮೂಲಕ ಅನುಷ್ಠಾನವಾಗ್ತಿರುವಂಥ ಯೋಜನೆಗಳು. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ, ಗುಡಿ ಕೈಗಾರಿಕೆ ಮತ್ತು ಒಂದು ಸೇವಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಯೋಜನೆಗಳನ್ನ ಮಾಡಿ ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಮೂಲಕ ಸಮರ್ಪಕವಾದ ಒಂದು ರಿಸಲ್ಟ್ನ ಕೊಡಬೇಕು ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷಿ ಉದ್ದೇಶ. ತಮಗೆ CTI ಮತ್ತು KA ಗ್ರೂಪ್ Cಗೆ ಸಂಬಂಧಪಟ್ಟಂತೆ ಇದೇ ಸಿಲೆಬಸ್ ಸಂಬಂಧಪಟ್ಟಂತೆ ಒಂದು ಸಹಕಾರ ಸಂಸ್ಥೆಗಳು ಅಂತಿದೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳ ಕುರಿತು ಮತ್ತೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗುತ್ತೆ ಅಂತ ಹೇಳಿದ ಈ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.